ಎಲ್ರಿಗೂ ನಮಸ್ಕಾರ. ಸೊ ಈಗಾಗಲೇ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿರ್ತಕ್ಕಂಥ ಹಲವಾರು ಪ್ರಶ್ನೆ ಪತ್ರಿಕೆಗಳು ತಗೊಂಡು ಅದರಲ್ಲಿ ಇತಿಹಾಸದ ರಿಲೇಟೆಡು ನಾವು PYQಗಳನ್ನ ಸಾಲ್ವ್ ಮಾಡ್ತಾ ಬಂದಿದ್ದೀವಿ. ಹೌದಾ? ಅದು ಡೇಟಾ ಎಂಟ್ರಿ ಅಸಿಸ್ಟೆಂಟ್ ಆಗಿದೆ, ಇನ್ನೊಂದು FDA HK ಆಗಿದೆ, ಇನ್ನೊಂದು BWSSB, ಹೌದಾ, ಇನ್ನೊಂದು ಕಮ್ಯುನಿಕೇಷನ್ ಪೇಪರ್ ತೊಗೊಂಡಿದ್ದೀನಿ, ಅದರಲ್ಲಿ ಜನರಲ್ ಕನ್ನಡ. ಇಷ್ಟು ಪೇಪರ್ಸ್ಗಳಾಗಿದೆ. ಸೊ ಪ್ಲೇಲಿಸ್ಟ್ ಐತೆ, ಇಂಟ್ರೆಸ್ಟ್ ಇರೋರು ನೋಡ್ಬೋದು. ಇದು ಕ್ವಿಕ್ ಇಂಟ್ರೊಡಕ್ಷನ್ನು. FD ಗ್ರೂಪ್ ಸಿ ಆಗಿದೆ, ಮೇನ್ಸ್ ಆಗಿದೆ. ಈಗ ನಾನು ವರ್ಕ್ ಮಾಡ್ತಾರೋ ಡೀಟೇಲ್ಸು. ಓಕೆ, ಇವತ್ತು ತೊಗೊಂಡಿರೋ ಪೇಪರ್ ಯಾವುದು ಅಂತ. ಸೊ ಇದು ಬಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಸೊ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿರ್ತಕ್ಕಂಥ ಎಲ್ಲ ಪೇಪರ್ಸ್ನ ತೊಗೊಳ್ಳೋದು. ಅದರಲ್ಲಿ ಪರ್ಟಿಕ್ಯುಲರಾಗಿ ಈಗ ಇತಿಹಾಸ ಸ್ಟಾರ್ಟ್ ಮಾಡಿದ್ದೀನಿ. ಹೌದಾ? ಈ ಒಂದು ಪರೀಕ್ಷಾ ಪ್ರಾಧಿಕಾರ ನಡೆಸಿರ್ತಕ್ಕಂಥ ಎಲ್ಲ ಪೇಪರ್ಸಲ್ಲಿ ಬಂದಿರತಕ್ಕಂಥ ಇತಿಹಾಸದ ರಿಲೇಟೆಡ್ ಕ್ವಶನ್ನು ಒಂದು ಗೋನಲ್ಲಿ ಮುಗಿಸ್ತಕ್ಕಂಥ ಪ್ಲ್ಯಾನ್ ಇದು. ಈಗಾಗಲೇ 3 ಪೇಪರ್ ಆಗಿದೆ ಈ ಹಿಂದೆ ಹೇಳ್ದಂಗೆ. ಇವತ್ತು ಬಂದು ಅಸಿಸ್ಟೆಂಟ್ ಗ್ರೇಡ್ 2 2024. ಹೌದಾ? ಇದನ್ನು ನಡೆದಿರ್ತಕ್ಕಂಥ ಸಾಮಾನ್ಯ ಜ್ಞಾನ, ಇದರಲ್ಲಿ ಇತಿಹಾಸ ಒಂದು 20 ಕ್ವಶನ್ ಇಲ್ಲ, ಸ್ವಲ್ಪ ಕ್ವಶನ್ ಇದ್ದಾವೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡಿಬಿಡೋಣ. ಮೊದಲನೇ ಕ್ವಶನ್ ಯಾವುದ್ರ ಬಗ್ಗೆ ಬಂದಿದೆ? ಧರ್ಮ ಸುಧಾರಕರ ಸರಿಯಾದ ಕಾಲಾನುಕ್ರಮವೇ ಇಂತಿದೆ. ನಿಮಗೆ ಗೊತ್ತಿರೋಂಗೆ ಒಂದು ಕಡೆ ಕನ್ನಡ ಇರುತ್ತೆ, ಒಂದು ಕಡೆ ಇಂಗ್ಲೀಷ್ ಇರುತ್ತೆ, ನೋಡ್ತಾ ಹೋಗ್ಬೋದು. ಅಂದರೆ ಸೋಷಿಯಲ್ ರಿಫಾರ್ಮರ್ ಭಕ್ತಿ ಪಂಥ, ಭಕ್ತಿ ಚಳುವಳಿ, ಅದರ ಕುರಿತಾದ ಬಂದಿರತಕ್ಕಂಥ ಪ್ರಶ್ನೆ ಇದು. 4 ಆಪ್ಷನ್ ಇದೆ, ನೋಡ್ಬೋದು. ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಬಸವೇಶ್ವರ. ಸ್ಕ್ರೀನ್ ಮೇಲೆ ಪ್ರಶ್ನೆ ಬರ್ತಿದ್ದಂಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಉತ್ತರ ಯಾವುದಿರ್ಬೋದು? ನಮಗೊಂದು ಗೊತ್ತು, ಚೈತನ್ಯರು ಮೊದಲು ಬರಲ್ಲ. ಮಧ್ವರಿಗಿಂತ ನಮ್ಮ ಮೊದಲು ಗೊತ್ತು, ಶಂಕರಾಚಾರ್ಯರು ಮೊದಲು ಬರ್ತಾರೆ. ಶಂಕರಾಚಾರ್ಯರು ಇಲ್ಲೂ ಇದೆ, ಶಂಕರಾಚಾರ್ಯರು ಇಲ್ಲೂ ಇದೆ. ನೆಕ್ಸ್ಟು ಶಂಕರಾಚಾರ್ಯರ ಆದ ನಂತರ ಬರೋರು ಯಾರು ಗೊತ್ತು? ರಾಮಾನುಜಾಚಾರ್ಯರು. ಮಧ್ವರು ಬರಲ್ಲ. ರಾಮಾನುಜಾಚಾರ್ಯ ಆದಮೇಲೆ ಆ್ಯಕ್ಚುಲಿ ಬಸವಣ್ಣ ಬರ್ತಾರೆ, ಬಸವಣ್ಣ ಆದ ನಂತರ ಮಧ್ವರು ಬರ್ತಾರೆ. ಬಟ್ ಆ ಥರ ಆಪ್ಷನ್ ಇಲ್ಲಿ ಎಲ್ಲೂ ಇಲ್ಲ. ಕ್ಲೋಸ್ ಇರೋದು ಇದೊಂದು, ಇದು ಬಿಟ್ಟರೆ ಇದಕ್ಕೆ ಮಧ್ವಾಚಾರ್ಯರೇ ಮೊದಲು ತಂದುಬಿಟ್ಟಿದ್ದಾರೆ, ಹಾಗಾಗಿ ಇದು ಎಲಿಮಿನೇಟು. ಸೊ ಕ್ಲೋಸ್ ಇರ್ತಕ್ಕಂಥದ್ದು ಪ್ರಶ್ನೆ ಪತ್ರಿಕೆನೇ ಆಗಲ್ವಾ? ಸಮೀಪದ ಉತ್ತರ ಕೊಟ್ಟಿರೋದ್ರಲ್ಲಿ ಸಮೀಪದನ್ನ ನಾವು ಗುರುತು ಮಾಡಬೇಕು. ಡೀಟೇಲಾಗಿ ನೋಡ್ತಾ ಹೋದರೆ ಶಂಕರಾಚಾರ್ಯರು, ಇದು ಮಾಹಿತಿ ಎಲ್ಲ ನಮ್ಮ DSRT ಬುಕ್ಸಲ್ಲೇ ಇದೆ. ಭಕ್ತಿ ಚಳುವಳಿ, ಭಕ್ತಿ ಪಂಥ ಅಂತೇಳಿ ಒಂದು ಚಾಪ್ಟರ್ ಕೊಟ್ಟಿರ್ತಾರೆ, ಅದರಲ್ಲಿ ಇವ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರುತ್ತೆ, ನೀವು ನೋಡ್ಬೋದು. ಮೊದಲನೇದು, ಶಂಕರಾಚಾರ್ಯರು ಹುಟ್ಟಿದ್ದು 8ನೇ ಶತಮಾನ. ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ 788 ಸಾಮಾನ್ಯ ಶಕೆ ಅಥವಾ ಕಾಮನ್ಯರ. ಹೌದಾ? ಶಕೆ. ಎಲ್ಲಿ ಹುಡ್ತಾರೆ? ಕೇರಳದಲ್ಲಿ ಎಲ್ಲಿ? ಕಾಲಡಿ. ಹೌದಾ? ಫೇಮಸ್ ಇದು. ತಂದೆ ತಾಯಿ ಶಿವಗುರು ಮತ್ತು ಆರ್ಯಾಂಬೆ. ಹೌದಾ? ಗುರುಗಳು ಗೋವಿಂದ ಭಗವತ್ಪಾದರು. ಇವ್ರ ಬಗ್ಗೆನೂ ಕ್ವಶನ್ ಆಗಿದೆ. ಭಗವತ್ಪಾದರು. ಹೌದಾ? ಪಾದರು. ಇಷ್ಟು ಬೇಸಿಕ್ಕು. ಹೆಚ್ಚಿಂದ ಕ್ವಶನ್ ಕೇಳೋದು ಸಿದ್ಧಾಂತ ಯಾವುದು ಅಂತ. ಅದ್ವೈತ. ಪ್ರತಿ ಕ್ವಶನಲ್ಲೂ ಭಕ್ತಿ ಚಳುವಳಿ ಅಂತ ಬಂದಾಗ ಈ ಕ್ವಶನ್ನು ಬಂದಿರುತ್ತೆ. ಹೌದಾ? ಇವ್ರ ಸಿದ್ಧಾಂತ ಬಂದು ಅದ್ವೈತ ಚಳುವಳಿ. ಇನ್ನೂ ಮುಂದೆ ಹೋದರೆ ಇವರು ಹೇಳ್ಬಿಡ್ತೀನಿ ನೋಡಿ, 4 ಮಠಗಳನ್ನ ಸ್ಥಾಪನೆ ಮಾಡ್ತಾರೆ. ಹೌದಾ? ಇದು ನಾರ್ತು, ಇದು ಸೌತು, ಇದು ಈಸ್ಟು, ಇದು ವೆಸ್ಟು. ನಾರ್ತಲ್ಲಿ ಉತ್ತರಾಖಂಡ್. ಫಸ್ಟು ಊರು ನೆನ್ಪಿಟ್ಕೊಂಬಿಡಿ.
ಉತ್ತರಾಖಂಡ್, ಈ ಕಡೆ ಬಂದರೆ ಒಡಿಸ್ಸಾದ ಪುರಿ, ಇಲ್ಲಿ ಬಂದರೆ ನಮ್ಮ ಶೃಂಗೇರಿ, ಇಲ್ಲಿ ಬಂದರೆ ಗುಜರಾತ್ನ ದ್ವಾರಕ. ಹೌದಾ? ಉತ್ತರಾಖಂಡ್ನಲ್ಲಿ ಬದ್ರಿನಾಥ್, ಇಲ್ಲಿ ಬಂದು ಜ್ಯೋತಿರ್ಮಠ. ಕೇಳಿದರೆ ಕ್ವಶನ್ ಆಗಿದೆ, ಜ್ಯೋತಿರ್ಮಠ. ಪುರಿಲಿ ಗೋವರ್ಧನ ಪೀಠ. ಶೃಂಗೇರಿಯಲ್ಲಿ ಎಲ್ರಿಗೂ ಗೊತ್ತು ಶಾರದಾ ಪೀಠ. ಇಲ್ಲಿ ಗುಜರಾತ್ನ ದ್ವಾರಕಾದಲ್ಲಿ ಬರೋದು ಕಾಳಿಕಾ ಪೀಠ. ಇದೊಂದು ಮಾಹಿತಿ. ಏನು 4 ಮಠಗಳು ಯಾರಿಂದ? ಶಂಕರಾಚಾರ್ಯರಿಂದ. ಎಲ್ಲೆಲ್ಲಿ ಯಾವ್ಯಾವ ಮಠ ಸ್ಥಾಪನೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ. ನಮಗೆ ಗೊತ್ತು 32 ವರ್ಷ ಇವರು ಬದುಕಿದ್ರು, ಆನಂತರ ಇವರು ಮರಣ ಹೊಂದುತ್ತಾರೆ. ಇಷ್ಟು ಇವ್ರ ಬಗ್ಗೆ ಹೇಳಬೇಕು ಅನ್ನಿಸ್ತು. ಇನ್ನೊಂದು ಭಜಗೋವಿಂದಂ. ಇದು ಒಂದು ಇವ್ರದ್ದು ಪ್ರಮುಖವಾದ ಕಾರ್ಯ ಅಥವಾ ಪುಸ್ತಕ, ಇವತ್ತಿಗೂ ಫೇಮಸ್ ಇದು. ಕ್ಲಿಯರಾ? ಇಷ್ಟು ಯಾರ ಬಗ್ಗೆ? ಶಂಕರಾಚಾರ್ಯವ್ರ ಬಗ್ಗೆ. ನೆಕ್ಸ್ಟ್ ಸ್ವಲ್ಪ ರಾಮಾನುಜಾಚಾರ್ಯವ್ರ ಬಗ್ಗೆ ನೋಡೋಣ. ರಾಮಾನುಜಾಚಾರ್ಯರು ಹೌದಾ? ಇವರಲ್ಲಿ ಹುಡ್ತಾರೆ ಪೆರಂಬದೂರು. ಎಲ್ಲಿ ಬರುತ್ತೆ? ಚೆನ್ನೈ. ಹೌದಾ? ಇವ್ರು ಯಾವಾಗ ಹುಟ್ಟುತ್ತಾರೆ? ಶತಮಾನ ಬಂದು 11 ಅಥವಾ 12ನೇ ಶತಮಾನ. ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ 1017 ಕ್ರಿಸ್ತಶಕ. ಹೌದಾ? ಚೆನ್ನೈನ ಪೆರಂಬದೂರಲ್ಲಿ ಜನಿಸ್ತಾರೆ. ತಂದೆ ಬಂದು ಕೇಶವ ಸೋಮಯಾಜಿ ಮತ್ತು ಕಾಂತಿಮತಿ ತಾಯಿ. ಹೌದಾ? ಇವ್ರ ಗುರುಗಳ್ಯಾರು? ಯಾದವ ಪ್ರಕಾಶ. ಕೇಳ್ಬೋದು, ಒಂದಿಸಿ ಬರೇ ಇರಲಿ. ಯಾದವ ಪ್ರಕಾಶರು ಇವರೆಲ್ಲಿರ್ತಾರೆ? ಕಂಚಿಲಿರ್ತಾರೆ. ಹೌದಾ? ರಾಮಾನುಜಾಚಾರ್ಯರು ಅಂತ ಬಂದ ತಕ್ಷಣ ನಮಗೊಂದು ನೆನಪಾಗುತ್ತೆ. ಅವರು ಎಲ್ಲಿ ಬರುತ್ತೆ? ಕರ್ನಾಟಕಕ್ಕೆ ಬರ್ತಾರೆ. ಪರ್ಟಿಕ್ಯುಲರ್ ಇಲ್ಲಿ ಮೇಲುಕೋಟೆಗೆ ಬಂದು ಎಲ್ಲಿ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಇದು ಮಾಡ್ತಾರೆ. ಓದಿದ್ದೀವಿ ಇದನ್ನ, ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ. ಯಾಕೆ ಇಲ್ಲಿಗೆ ಬರ್ತಾರೆ? ಚೆನ್ನೈಲಿ ಇರ್ಬೋದಿತ್ತಲ್ಲ. ಯಾಕೆಂದರೆ ಅಲ್ಲಿ ಚೋಳದೊರೆ ಹಿಂಸೆ ಕೊಡ್ತಾನೆ ಇವರಿಗೆ. ಚೋಳದೊರೆ. ಹೌದಾ? ಇವನು ಶೈವ. ಇವನು ಹಿಂಸೆ ತಳ್ಳಲಾರ್ದೆ ಇವ್ರೇನು ಮಾಡ್ತಾರೆ? ಕರ್ನಾಟಕಕ್ಕೆ ಬರ್ತಾರೆ. ಪರ್ಟಿಕ್ಯುಲರಾಗಿ ಇಲ್ಲಿ ಮೇಲುಕೋಟೆ. ಇಲ್ಲಿ ಯಾರು ಇವ್ರನ್ನ ಇನ್ವೈಟ್ ಮಾಡ್ತಾರೆ? ವಿಷ್ಣುವರ್ಧನ. ಇದನ್ನು ನೆನ್ಪಿಟ್ಕೊಳ್ಳಿ. ಇವರು ಇನ್ವೈಟ್ ಮಾಡ್ತಾರೆ, ಇವ್ರನ್ನ ಆಹ್ವಾನಿಸ್ತಾರೆ. ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡಿ ಇಲ್ಲಿ ಇವರು ನೆಲೆ ನಿಲ್ತಾರೆ. ಇನ್ನೂ ಇವ್ರ ಬಗ್ಗೆ ಮಾಹಿತಿ ಅಂದರೆ, ಇವ್ರ ಕೃತಿ ಯಾವುದು? ಗೀತಭಾಷ್ಯ. ಇದಕ್ಕೂ ಇಂಪಾರ್ಟೆಂಟ್ ಬಂದು ಸಿದ್ಧಾಂತ ಬಂದು ವಿಶಿಷ್ಟಾದ್ವೈತ. ಇದು ಯಾರ ಸಿದ್ಧಾಂತ? ರಾಮಾನುಜಾಚಾರ್ಯರ ಸಿದ್ಧಾಂತ. ಇವರೊಂದು ಹೊಸ ಧರ್ಮನೇ ಸ್ಥಾಪನೆ ಮಾಡ್ತಾರೆ, ಅದೇ ವೈಷ್ಣವ ಧರ್ಮ. ಇದನ್ನು ಫಾಲೋ ಮಾಡೋರನ್ನ ವೈಷ್ಣವರು ಅಂತ ಕೂಡ ಕರೀತಾರೆ. ಇದೆಲ್ಲ ನಿಮ್ಗೆ ಗೊತ್ತಿದೆ. ಹೌದಾ? ಇನ್ನೊಂದು ಇಂಪಾರ್ಟೆಂಟು, ಇವರಿಂದ ಪ್ರಭಾವವಾಗಿ ಈಗ ಉತ್ತರ ಭಾರತಕ್ಕೆ ಭಕ್ತಿ ಚಳವಳಿ ಸ್ಪ್ರೆಡ್ ಆಗ್ತದೆ. ಅಲ್ಲಿ ಕಾರಣ ಆದ 2 ನೇಮ್ ಬರ್ತವೆ. ಒಂದು ರಾಯದಾಸ, ರಮಾನಂದರು. ಹೌದಾ? ಎಲ್ಲೋ ನೋಡಿದ್ದೀನಿ, ಇದು ಕೂಡ ಕೇಳಿದ್ದಾರೆ ಒಂದೊಂದು ಕಡೆ. ಹೌದಾ? ಉತ್ತರ ಭಾರತಕ್ಕೆ ಭಕ್ತಿ ಚಳವಳಿ ಸ್ಪ್ರೆಡ್ ಆಗಲಿಕ್ಕೆ ಕಾರಣ ರಾಮಾನುಜಾಚಾರ್ಯರು. ಯಾರ ಮೂಲಕ? ರಾಯದಾಸ ಮತ್ತು ರಮಾನಂದರ ಮೂಲಕ. ಇಷ್ಟು ರಾಮಾನುಜಾಚಾರ್ಯರ ಬಗ್ಗೆ. ಈಗ ಸ್ವಲ್ಪ ಯಾರ ಬಗ್ಗೆ ನೋಡೋಣ? ಮಧ್ವರ ಬಗ್ಗೆ ನೋಡೋಣ. ಕ್ಲಿಯರ್ ಆಗಿಬಿಡುತ್ತೆ. ಮಧ್ವಾಚಾರ್ಯರು. ಹೌದಾ? ಮಧ್ವಾಚಾರ್ಯರು ಅಂತ ಬಂದ ತಕ್ಷಣ ಒಂದು ನೆನಪಾಗಬೇಕು, ಕರ್ನಾಟಕದವರು. ಮಧ್ವಾಚಾರ್ಯ ಕರ್ನಾಟಕದಲ್ಲಿ ಪಾಜಕ. ಎಲ್ಲಿ ಬರುತ್ತೆ? ಉಡುಪಿ. ಹೌದಾ? ಎಷ್ಟಲ್ಲಿ ಹುಟ್ಟುತ್ತಾರೆ ಇವರು? ಮಧ್ವರು ಬಂದು 1238 ಕ್ರಿಸ್ತಶಕ. ಹೌದಾ?
ಅಂದರೆ 13ನೇ ಶತಮಾನ ಬರುತ್ತಿದೆ. ತಂದೆ ತಾಯಿ ಮಧ್ಯಗೇಹ ಭಟ್ಟ, ವೇದವತಿ, ಇವರು ತಂದೆ ತಾಯಿ. ಹೌದಾ? ಗುರುಗಳಾರು? ಒಂದು ಕಡೆ ಕೇಳ್ಬೋದು ಕ್ವಶನ್ನು. ಭಕ್ತಿ ಸುಧಾರಕರು ಮತ್ತು ಅವ್ರ ಗುರುಗಳು. ಹೌದಾ? ಈಗ ಆಲ್ರೆಡಿ ನೋಡಿದ್ದೀವಿ ನಾವು ಸುಧಾರಕರು ಮತ್ತು ಅವ್ರ ಸಿದ್ಧಾಂತ. ಮುಂದಿನ ದಿನಗಳಲ್ಲಿ ಗುರುಗಳದ್ದು ಕೂಡ ಬರಬಹುದು. ಹಾಗಾಗಿ ಸ್ವಲ್ಪ ನೆನ್ಪಿಟ್ಕೋಬೇಕಿನ್ನ. ಅಚ್ಯುತ ಪ್ರಕಾಶ ಅಂದ ತಕ್ಷಣ ನಮಗೆ ಮಧ್ವಾಚಾರ್ಯ ನೆನಪು. ಇವ್ರು ನೆನಪಂದಾಗ ಇನ್ನೊಂದೇನು, ಮುಂದೆ ಮಧ್ವಾಚಾರ್ಯರು ತಮ್ಮ ಗುರುಗಳನ್ನೇ ವಾದದಲ್ಲಿ ಸೋಲಿಸ್ತಾರಂತೆ. ಆ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಆ ಗುರುಗಳು ಯಾರು ಅಂದರೆ ಅಚ್ಯುತ ಪ್ರಕಾಶರು. ಸಿದ್ಧಾಂತ ಎಲ್ಲ ಕ್ವಶನಲ್ಲೂ ಕೇಳಿದ್ದಾರೆ. ದ್ವೈತ ಸಿದ್ಧಾಂತ. ಮಧ್ವ 2 ಅಕ್ಷರ, ದ್ವೈತ 2 ಅಕ್ಷರ, ಶಂಕರ 2 ಅಕ್ಷರ, 3 ಅಕ್ಷರ, ಅದ್ವೈತ. ಹೌದಾ? ಇದು ಕೂಡ 3 ಅಕ್ಷರ. ರಾಮಾನುಜಾಚಾರ್ಯ ಅಂದಾಜಾಗಿ ನೆನ್ಪಿಟ್ಕೊಳ್ಳಿ. ಇದು ಕೂಡ 5 ಅಕ್ಷರ. ಇದು ವಿಶಿಷ್ಟಾದ್ವೈತ. ಈ ಥರ ಕ್ಲಿಯರಾ? ಇಷ್ಟು. ಇನ್ನೊಂದು ಪಾಯಿಂಟ್ ಇವ್ರದ್ದು ಇವರು ಅಂತ ಬಂದ ತಕ್ಷಣ ಉಡುಪಿಲಿ ಅಷ್ಟಮಠಗಳು. ಹೌದಾ? 8 ಮಠಗಳನ್ನ ಸ್ಥಾಪನೆ ಮಾಡ್ತಾರೆ. ಅಲ್ಲದೆ ಉಡುಪಿ ಶ್ರೀಕೃಷ್ಣ ವಿಗ್ರಹವನ್ನು ಕೂಡ ಇವರು ಸ್ಥಾಪನೆ ಮಾಡ್ತಾರೆ. ನೆಲೆ ನಿಲ್ಲಿಕ್ಕೆ ಕಾರಣ ಕೂಡ ಇವರೇ ಆದರು. ಇಷ್ಟು ಮಧ್ವಾಚಾರ್ಯರ ಬಗ್ಗೆ. ಬಸವಣ್ಣವ್ರ ಬಗ್ಗೆ ಸ್ವಲ್ಪ ನೋಡಿದ್ರೆ ಈ ಕ್ವಶನ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಮಗೆ ಗೊತ್ತಾಗುತ್ತೆ. ಬಸವೇಶ್ವರರು, ಬಸವಣ್ಣ ಅಥವಾ ಬಸವೇಶ್ವರ. ಹೌದಾ? ಕರ್ನಾಟಕ ಸರ್ಕಾರ ಏನು ಮಾಡಿದೆ ಇವ್ರದ್ದು? ಕರ್ನಾಟಕ ಸರ್ಕಾರ ಐ ಥಿಂಕ್ 2024 ಅನ್ಕೊತೀನಿ. ಸೊ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋ ಇಡಬೇಕು. ಯಾವ ಥರ? ಸಾಂಸ್ಕೃತಿಕ ನಾಯಕ. ಹೌದಾ ಅಂತ ಘೋಷಣೆ ಮಾಡ್ತು. ಇದೊಂದು ಪಾಯಿಂಟ್ ಇಂಪಾರ್ಟೆಂಟು. 2024ರಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಯಾರು? ಭಕ್ತಿ ಭಂಡಾರಿ ಬಸವಣ್ಣ. ಇವರು ಎಷ್ಟರಲ್ಲಿ ಹುಟ್ಟಿದ್ರು? 1131. ಅಂದರೆ ಇವರು 12ನೇ ಶತಮಾನ. ಮಧ್ವರು 13ನೇ ಶತಮಾನ. ಸೊ ಇವರಾದ್ಮೇಲೆ ಮಧ್ವರು ಬರ್ತಾರೆ. ಅದಕ್ಕೆ ಅದು ಸ್ವಲ್ಪ ಇದಾಯ್ತು ಇಲ್ಲಿ. ನೆಕ್ಸ್ಟು ತಂದೆ ಮಾದರಸ, ತಾಯಿ ಬಂದು ಮಾದರಾಂಬಿಕೆ. ಹೌದಾ? ಹುಟ್ಟಿದ್ದೆಲ್ಲಿ? ಎಲ್ರಿಗೂ ಗೊತ್ತು, ಬಸವನ ಬಾಗೇವಾಡಿ. ಎಲ್ಲಿ ಬರುತ್ತೆ? ವಿಜಯಪುರ ಅಥವಾ ಇವತ್ತಿನ ವಿಜಯಪುರ. ಇವ್ರದ್ದು ಅಂಕಿತ ನಾಮ ಜನರಲ್ ಕನ್ನಡದಲ್ಲಿ ಎಷ್ಟು ಸಲ ಕೇಳಿದ್ದಾರೆ? ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಇದೇನೋ ಬಸವಣ್ಣನವರ ಅಂಕಿತ ನಾಮ. ಹೌದಾ? ಇವ್ರೇನು ಮಾಡ್ತಾರೆ? ಬಿಜ್ಜಳ ರಾಜನ ಹತ್ರ ಕರ್ಣಿಕನ ಕೂಡ ಕೆಲಸ ಮಾಡಿದರು. ಅಥವಾ ಫೈನಾನ್ಸ್ ಮಿನಿಸ್ಟರ್ ಅಥವಾ ಕರ್ಣಿಕ ಹುದ್ದೆ ಕೂಡ ಮಾಡ್ತಾರೆ. ಮುಂದಿನ ದಿನದಲ್ಲಿ ಇವ್ರು ಏನಾಗ್ತಾರೆ? ಅದರಿಂದ ಹೊರಗಡೆ ಬಂದು ಸಾಂಸ್ಕೃತಿಕ ಸುಧಾರಣೆ ಈ ಕಡೆ ಬರ್ತಾ ಹೋಗ್ತಾರೆ. ಅನುಭವ ಮಂಟಪ ಕೂಡ ಸ್ಥಾಪನೆ ಮಾಡ್ತಾರೆ ಇವರು. ಹೌದಾ? ಅನುಭವ ಮಂಟಪ ಸ್ಥಾಪನೆ ಎಲ್ಲ ನಿಮ್ಮ ನೋಟ್ಸಲ್ಲಿ ಪಾಯಿಂಟ್ಸ್ ಇರುತ್ತೆ. ಈ ಕ್ವಶನ್ ಬಂದಿರೋದ್ರಿಂದ ಸ್ವಲ್ಪ ರಿವಿಷನ್ ಮಾಡ್ಕೊಂಬಿಟ್ರೆ ನೆನಪು ಬೇಗ ಆರಲ್ಲ. ಅನುಭವ ಮಂಟಪ ಅಂದ ತಕ್ಷಣ ನಮಗೇನು ನೆನಪಾಗಬೇಕು? ಜಗತ್ತಿನ ಮೊದಲ ಪಾರ್ಲಿಮೆಂಟ್. ಹೌದಾ? ವರ್ಲ್ಡ್ಸ್ ಫಸ್ಟ್ ಪಾರ್ಲಿಮೆಂಟ್ ಅಂತ ಕೂಡ ಕರೀತಾರೆ ಇದನ್ನ. ಹಲವಾರು ಮೇನ್ಸಲ್ಲಿ ಇದು ಕ್ವಶನ್ ಆಗಿದೆ. ಓಕೆ, ವರ್ಲ್ಡ್ಸ್ ಫಸ್ಟ್ ಪಾರ್ಲಿಮೆಂಟ್ ಅನುಭವ ಮಂಟಪ ಎಲ್ಲಿ ಸ್ಥಾಪನೆ ಮಾಡ್ತಾರೆ? ಇದರಲ್ಲಿ ಬಸವ ಕಲ್ಯಾಣ. ಅದನ್ನು ನೆನ್ಪಿಟ್ಕೊಳ್ಳಿ. ಬಸವನ ಬಾಗೇವಾಡಿ ಅಲ್ಲ, ಬಸವ ಕಲ್ಯಾಣ. ಎಲ್ಲಿ ಬರುತ್ತೆ? ಇದು ಬರೋದು ಬೀದರ್. ಹೌದಾ? ಇವ್ರದ್ದು ಇನ್ನೊಂದು ಫೇಮಸ್ ಬಂದು ಕಾಯಕವೇ ಕೈಲಾಸ. ಇಷ್ಟು ಬೇಸಿಕ್ಸ್. ಓಕೆನಾ? ಸೊ ಅಲ್ಲಿಗೆ ಮೊದಲನೇ ಕ್ವಶನ್ಗೆ ನಮಗೆ ಉತ್ತರ ಸಿಕ್ತು. ಸ್ವಲ್ಪ ರಿವಿಷನ್ ಕೂಡ ಆಯಿತು. ಹೌದಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಇದು PYQ. ಈ ಒಂದು ಪ್ರಶ್ನೆ ಕುರಿತಂತೆ ಈ ಹಿಂದೆ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರಶ್ನೆಗಳಿವು. ಏನು ಕೇಳಿದ್ದಾರೆ? ಮೊದಲನೇದು, ಅರೇಂಜ್ ಇನ್ ದಿ ಕ್ರಾನಾಲಜಿಕಲ್ ಆರ್ಡರ್ ಚೀಫ್ ಭಕ್ತಿ ಸೈಂಟ್. ಈ ಕೆಳಕಂಡ ಭಕ್ತಿ ಪಂಥದ ಭಕ್ತಿ ಸುಧಾರಕರು ಅಥವಾ ನಾಯಕರನ್ನ ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿ. ಹೌದಾ? ಇಲ್ಲಿ ಕೇಳಿರೋದೇನು? ಕರೆಕ್ಟ್ ಆನ್ಸರ್. ಸರಿ, ಉತ್ತರ ಜೋಡಿಸ್ಬೇಕು. ಫಸ್ಟ್ ಯಾರೋ ವಲ್ಲಭಾಚಾರ್ಯ ಕೊಟ್ಟವ್ರೆ, ರಾಮಾನುಜ,
ನಿಂಬರಕ, ಮಧ್ವ. ನಾವು ಪಿ ವೈ ಕ್ಯೂ ನೋಡಿರೋದ್ರಿಂದ ಈ ಎರಡು ಹೆಸರು ನೋಡಿದ್ದೀವಿ, ಹೌದಾ? ಇವೆರಡು ಹೊಸ ಹೆಸರು, ಅದನ್ನು ಇವಾಗ ನೋಡೋಣ. ನಮಗೆ ಗೊತ್ತು ರಾಮಾನುಜಾಚಾರ್ಯ ಬರೋದು 11 ಅಥವಾ 12ನೇ ಶತಮಾನ. ಮಧ್ವರು ಈಗಷ್ಟೇ ನೋಡೋದು 13ನೇ ಶತಮಾನ, ಹೌದಾ? ಅಂದಮೇಲೆ ರಾಮಾನುಜ ಆದಮೇಲೆ ಮಧ್ವ ಬರಬೇಕು. ಬಿ ಆದಮೇಲೆ ಡಿ ಎಲ್ಲಿದೆ? ಬಿ ಆದಮೇಲೆ ಡಿ ಇದೆ. ಓಕೆ, ಇದು ಫಸ್ಟೇ ಬಂದಿದೆ, ತೆಗಿತೀನಿ. ಬಿ ಆದಮೇಲೆ ಡಿ ಇದೆ, ಬಿ ಆದಮೇಲೆ ಡಿ ಇದೆ. ಓಕೆ, 1 ತೆಗಿಬೋದು. ನೆಕ್ಸ್ಟ್ ವಲ್ಲಭಾಚಾರ್ಯ ಮತ್ತು ನಿಂಬರಕಾಚಾರ್ಯರ ಬಗ್ಗೆ ನಾವು ಗೊತ್ತಿಲ್ಲ, ಈಗ ನೋಡೋಣ. ನಿಂಬರಕಾಚಾರ್ಯ ಇವ್ರು ಬರೋದು 12 ಅಥವಾ 13, ಹೌದಾ? ನೆಕ್ಸ್ಟ್ ಈ ವಲ್ಲಭಾಚಾರ್ಯರು ಯಾವಾಗ ಬರ್ತಾರೆ? ಇವರು ತುಂಬ ಲಾಸ್ಟಿಗೆ ಬರ್ತಾರೆ, ಇದೊಂದು ಗೊತ್ತು ನನಗೆ. 15ರಿಂದ 14ನೇ ಶತಮಾನ ಲಾಸ್ಟಿಗೆ ಬರ್ತಕ್ಕಂಥವ್ರು ಇವರು. ಲಾಸ್ಟ್ಗೆ ಆದಮೇಲೆ ಉತ್ತರ ಎ, ಹೌದಾ? ಅದೊಂದು ಕ್ಲೂ ಗೊತ್ತು ನನಗೆ. ವಲ್ಲಭಾಚಾರ್ಯ ತುಂಬ ರೀಸೆಂಟು, ರಾಮಾನುಜ ಫಸ್ಟು, ಮಧ್ವ, ನಿಂಬರಕ, ಈ ಥರ ಫಸ್ಟ್ ಬರೆದವರು ರಾಮಾನುಜಾಚಾರ್ಯ, ಅನಂತರ ನಿಂಬರಕಾಚಾರ್ಯ, ಅನಂತರ ಮಧ್ವರು. ಸೊ ರಾಮಾನುಜಾಚಾರ್ಯ ಮತ್ತು ಮಧ್ವರ ನಡುವೆ ನಿಂಬರಕಾಚಾರ್ಯ ಬರ್ತಾರೆ. ಇವರಾದ ನಂತರ ವಲ್ಲಭಾಚಾರ್ಯ ಬರ್ತಾರೆ. ಕ್ಲಿಯರಾ? ಈ ಒಂದು ಕ್ವಶನಲ್ಲಿ ಇವರಿಬ್ಬರ ಬಗ್ಗೆ ತಿಳ್ಕೊಂಡು ಇಷ್ಟೇ ಸಾಕ ಮಾಹಿತಿ. ವಲ್ಲಭಾಚಾರ್ಯರ ಸಿದ್ಧಾಂತ ಯಾವುದು ಹೇಳ್ಬೋದಾ? ಎಸ್, ಶುದ್ಧ ದ್ವೈತ. ಇದು ಕೂಡ ಆಗಿದೆ ಕ್ವಶನ್ನು. ಅದೇ ಥರ ನಿಂಬರಕಾಚಾರ್ಯರದು ದ್ವೈತ ದ್ವೈತ. ಇವೆರಡು ಪಾಯಿಂಟು ಈ ಒಂದು ಕ್ವಶನಲ್ಲಿ ನಾವು ಹೊಸ್ದಾಗಿ ತಿಳ್ಕೊಂಡಂಥ, ಹೊಸ್ದಾಗಿ ಅಂದರೆ ರಿವಿಷನ್ ಆಯಿತು, ಹೌದಾ? ಇಟ್ಸ್ ಕ್ಲಿಯರ್. ನೆಕ್ಸ್ಟು ಇದು ಮ್ಯಾಚ್ ಮಾಡೋದು, ಒಂದಿಸಿ ಬರೆಯಿರಿ. ಲಿಸ್ಟ್ 1 ಲಿಸ್ಟು ಕೊಟ್ಟಿದ್ದಾರೆ. ಈ ಕಡೆ ಏನು ಮಾಡಿದ್ದಾರೆ? ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ನಿಂಬರಕಾಚಾರ್ಯರು, ವಲ್ಲಭಾಚಾರ್ಯರು. ಓಕೆ, ಹೇಳಿದ್ವಲ್ಲ. ಸೊ ಸಿದ್ಧಾಂತ ಮತ್ತು ಪ್ರತಿಪಾದಕರು, ಈ ಟಾಪಿಕ್ ಮೇಲೆ ಬಂದಿರೋ ಕ್ವಶನ್ ಇದು. ಸಿದ್ಧಾಂತಗಳ ಮೇಲೆ ಬಂದಿದೆ. ನಾವು ಆವಾಗಲೇ ನೋಡೋದು ರಾಮಾನುಜಾಚಾರ್ಯರು 5 ಅಕ್ಷರ, ವಿಶಿಷ್ಟಾದ್ವೈತ. ಹೇಗೆ 4 ಇಲ್ಲಿದೆ, ಇಲ್ಲಿದೆ. ನೆಕ್ಸ್ಟ್ ಮಧ್ವ 2 ಅಕ್ಷರ, ದ್ವೈತ 2 ಅಕ್ಷರ. ಹೀಗೆ ಎಸ್. ನಿಂಬರಕಾಚಾರ್ಯ ಈಗಷ್ಟೇ ನೋಡ್ದು, ದ್ವೈತ ದ್ವೈತ, ದ್ವೈತ ದ್ವೈತ. ಹೀಗೆ 2. ಎಸ್. ವಲ್ಲಭಾಚಾರ್ಯ ಶುದ್ಧ ಅದ್ವೈತ, ಹೀಗೆ 1. ಕ್ಲಿಯರಾ? ನೆಕ್ಸ್ಟ್ ದಿ ಟ್ರೆಡಿಷನ್ ಆಫ್ ಅಷ್ಟಮಠ. ನಾವು ಮಧ್ವಾಚಾರ್ಯರ ಬಗ್ಗೆ ಓದುವಾಗ ಅಷ್ಟಮಠಗಳನ್ನ ಸ್ಥಾಪನೆ ಮಾಡಿದ್ರು ಅಂತ ಓದಿದ್ದೀವಿ. ಎಲ್ಲಿ? ಉಡುಪಿನಲ್ಲಿ. ಅದೇ ಕ್ವಶನ್ ಇದು. ಅಷ್ಟಮಠ ವಾಸ್ ಸ್ಟಾರ್ಟೆಡ್ ಬೈ, ಯಾರಿಂದ ಸ್ಥಾಪನೆ ಆಯಿತು? ಮಧ್ವ, ಶಂಕರಾಚಾರ್ಯ, ರಾಮಾನುಜ. ಎಸ್, ನೋಡಿದ್ದೀವಿ. ಮಧ್ವಾಚಾರ್ಯರಿಂದ ಅಷ್ಟಮಠಗಳು ಉಡುಪಿಯಲ್ಲಿ ಸ್ಥಾಪನೆಗೊಂಡವು, ಹೌದಾ? ನೆಕ್ಸ್ಟ್ ವಿಶಿಷ್ಟಾದ್ವೈತ ಫಿಲಾಸಫಿ ಪ್ರೊಪೌಂಡೆಡ್ ಬೈ. ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತವ್ರು ಯಾರು ಅಂತ ಈಗಷ್ಟೇ ಹೇಳ್ದು. ವಿಶಿಷ್ಟಾದ್ವೈತ 5 ಅಕ್ಷರ, ರಾಮಾನುಜಾಚಾರ್ಯ, ಹೌದಾ? ಇನ್ನೊಂದು ಕ್ವಶನು, ಹೂ ಈಸ್ ನೋನ್ ಆಸ್ ಪ್ರಚನ್ನ ಬುದ್ಧ? ಎಸ್, ಈ ಕ್ವಶನ್ ನಾನು ಭಾಳ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಆ ಬುಕ್ಕಲ್ಲಿ ಎಕ್ಸಾಕ್ಟಾಗಿ ಕೊಟ್ಟಿದ್ದಾರೆ ಇದನ್ನ. ಸೊ ಪ್ರಚನ್ನ ಬುದ್ಧ, ಇದು KPSC ಪೇಪರ್ ಇದು. ಪ್ರಚನ್ನ ಬುದ್ಧ ಅಂತ ಈ ಕೆಳಕಂಡ ಯಾರನ್ನು ಕರೆಯುವರು ಅನ್ನೋದು ಕ್ವಶನ್. ಆಪ್ಷನ್ ಬಂದು US ಸಾಂಗು, ಇತ್ಸಿಂಗು, ಮಧ್ವಾಚಾರ್ಯ, ಶಂಕರಾಚಾರ್ಯ. ಸೊ ಡೌಟ್ ಬೇಡ, ಉತ್ತರ ಬಂದು ಶಂಕರಾಚಾರ್ಯ. ಯಾಕೆ ಆ ಥರ ಕರೀತಾರೆ? ಒಂದು ರೀಸನ್ ಇರಬೇಕಲ್ಲ. ಶಂಕರಾಚಾರ್ಯ ಸಿದ್ಧಾಂತ ಯಾವುದು? ಅದ್ವೈತ, ಹೌದಾ? ಶಂಕರಾಚಾರ್ಯರ ವಿಚಾರಧಾರೆ ಮತ್ತು ಈ ಬೌದ್ಧ ಧರ್ಮದ ವಿಚಾರಧಾರೆ ಯಾವುದು? ಶೂನ್ಯವಾದ. ಇವೆರಡರ ನಡುವೆ ಹೋಲಿಕೆ ಇದೆ. ಹಾಗಾಗಿ ಬೌದ್ಧರು ಶಂಕರಾಚಾರ್ಯರನ್ನ ಪ್ರಚನ್ನ ಬುದ್ಧ ಎಂದು ಕರೆದರು, ಹೌದಾ? ರೀಸನ್ ಕೂಡ ಗೊತ್ತಾಯಿತು. ಇನ್ನೊಂದಿದೆ 96. ಆದಿಶಂಕರಾಚಾರ್ಯರು ಎಸ್ಟಾಬ್ಲಿಷ್ಡ್ 4 ಮಠ ಹೇಳಿದ್ದೀವಿ. ಶಂಕರಾಚಾರ್ಯರು 4 ಮಠಗಳನ್ನ ಈ ಥರ ಮ್ಯಾಪ್ ಕೂಡ ಹಾಕಿದ್ದೀವಿ. ನಾರ್ತಲ್ಲಿ, ಸೌತಲ್ಲಿ, ಈಸ್ಟಲ್ಲಿ, ವೆಸ್ಟಲ್ಲಿ. ದಿ ಮಠಾಸ್ ಆರ್ ಸಿಚುಯೇಟೆಡ್ ಅಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಪ್ಲೇಸ್? 4 ಮಠಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ರು.
ಈ ಕೆಳಕಂಡ ಯಾವ ಸ್ಥಳಗಳಲ್ಲಿ ಅಂತ ಕ್ವಶನ್. ನೋಡಿದ್ದೀವಿ ನಾವು ದ್ವಾರಕ, ಪುರಿ, ಶೃಂಗೇರಿ ಶಾರದಾ, ಇಲ್ಲಿ ಉತ್ತರಾಖಂಡ್ನ ಬದ್ರಿ. ಹೌದಾ? ಸೊ ಜ್ಯೋತಿರ್ಮಠ, ದ್ವಾರಕ, ಪುರಿ, ಶೃಂಗೇರಿ ಇದೆ, ಬದ್ರಿನಾಥ್ ಪ್ರಯಾಗ್ ಇಲ್ಲ. ದ್ವಾರಕ, ಪುರಿ, ಶೃಂಗೇರಿ, ವಾರಣಾಸಿ ಇಲ್ಲ. ಪುರಿ ಪ್ರಯಾಗ್ ಇಲ್ಲ, ವಾರಣಾಸಿ ಇಲ್ಲ, ಮೇಲುಕೋಟೆ ಇಲ್ಲ. ಅಂದಮೇಲೆ ಇದು ಕರೆಕ್ಟ್ ಉತ್ತರ. ಸೊ ಇನ್ನೂ ಒಂದೆರಡು ಇದ್ದಾವೆ. 37 ವಿಚ್ ಆಫ್ ದಿ ಫಾಲೋಯಿಂಗ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್? ರಿಫಾರ್ಮರ್ಸು ಮತ್ತು ಫಿಲಾಸಫಿ. ಇದು UPSC ಪೇಪರ್. ಓಕೆನಾ? ರಿಫಾರ್ಮರ್ಸ್ ಸುಧಾರಕರು ಮತ್ತು ಅವ್ರದ್ದು ಫಿಲಾಸಫಿ ಯಾವುದು ಅಂತ. ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ. ಶಂಕರರ್ದು 3 ಅಕ್ಷರ ಅದ್ವೈತ ಕರೆಕ್ಟಾಗಿದೆ. ಹೌದಾ? ನೆಕ್ಸ್ಟು ಮಧ್ವ 2 ಅಕ್ಷರ ಶಕ್ತಿ ವಿಶಿಷ್ಟಾದ್ವೈತ ಬರಲ್ಲ, ಇದು ತಪ್ಪು. ಮಧ್ವರ್ದು ಯಾವುದು? ದ್ವೈತ. ರಾಮಾನುಜಾಚಾರ್ಯ ವಿಶಿಷ್ಟಾದ್ವೈತ ಕರೆಕ್ಟ್ ಇದೆ. ಸೊ ಅಂದಮೇಲೆ ಇದು ತಪ್ಪು ಅಂದರೆ 2 ಹೋಯ್ತು, 2 ಹೋಯ್ತು. 1 ಕರೆಕ್ಟ್ ಇರಬೇಕು ಅಥವಾ ಜೊತೆಗೆ 3 ಕೂಡ ಕರೆಕ್ಟ್ ಇರಬೇಕು. ನಾವು ಈಗಷ್ಟೇ ನೋಡಿದ್ದೀವಿ 3 ಕೂಡ ಕರೆಕ್ಟ್ ಇದೆ. ಹಾಗಾಗಿ ಇದಕ್ಕೆ ಉತ್ತರ 1 and 3. ಹೌದಾ? 1 and 3 ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಹೂಸ್ ಫಿಲಾಸಫಿ ಇಸ್ ಕಾಲ್ಡ್ ಆಸ್ ಅದ್ವೈತ? ಸಿಂಪಲ್. ಈ ಕೆಳಕಂಡ ಯಾರ ಸಿದ್ಧಾಂತವನ್ನು ಅದ್ವೈತ ಸಿದ್ಧಾಂತ ಎಂದು ಕರೆಯುವರು? ರಾಮಾನುಜಾಚಾರ್ಯರ, ಶಂಕರರ, ನಾಗಾರ್ಜುನನ, ವಸಮಿತ್ರನ? ಎಸ್, ಅದ್ವೈತ 3 ಅಕ್ಷರ, ಶಂಕರಾಚಾರ್ಯ ಕೂಡ 3 ಅಕ್ಷರ. ಹಾಗಾಗಿ ಶಂಕರಾಚಾರ್ಯ ಇದಕ್ಕೆ ಸರಿಯಾದ ಉತ್ತರ. ಇನ್ನೆರಡು ಕ್ವೆಶನ್ ಇದೆ. ಕನ್ಸಿಡರ್ ದಿ ಫಾಲೋಯಿಂಗ್ ಪೇರ್ಸ್. ಸಂತರು ಮತ್ತು ಫಿಲಾಸಫಿ ಆಫ್ ಸ್ಕೂಲ್ ಆಫ್ ಥಾಟ್. ನಾಗಾರ್ಜುನ ಇದು UPSC ಇದು, ರಾಮಾನುಜ, ಶಂಕರಾಚಾರ್ಯ. ಶೂನ್ಯವಾದ, ಅನೇಕಾಂತವಾದ, ಅದ್ವೈತ. ಹೇಳಿರೋದೇನು? ವಿಚ್ ಆಫ್ ದಿ ಅಬೋವ್ ಪೇರ್ಸ್ ಕರೆಕ್ಟ್ಲಿ ಮ್ಯಾಚ್ಡ್? ಸರಿಯಾದ ಉತ್ತರ, ಸರಿಯಾಗಿ ಜೋಡಣೆ ಆಗಿರೋದು ಯಾವುದು ಅಂತ. ನಮಗೆ ಗೊತ್ತು. ಓಕೆ, ಈಗಷ್ಟೇ ನೋಡಿದ್ದೀವಿ ಯಾವುದು? ಶಂಕರಾಚಾರ್ಯರದು ಯಾವುದು? ಅದ್ವೈತ. ಕರೆಕ್ಟ್ ಅದು. ಹೌದಾ? ಅಂದರೆ 3 ಇರಬೇಕು. ಇಲ್ಲಿದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಸೊ 1 ತೆಗಿತೀನಿ. ನೆಕ್ಸ್ಟು, ನನಗೆ ನಾಗಾರ್ಜುನ ಮತ್ತು ರಾಮಾನುಜಾಚಾರ್ಯರ ಬಗ್ಗೆ ಗೊತ್ತು. ನನಗೆ ಈಗಷ್ಟೇ ಓದ್ಕೊಂಡ್ಬಂದಿದ್ದೀನಿ. ರಾಮಾನುಜಾಚಾರ್ಯರದ್ದು ಯಾವುದು? ವಿಶಿಷ್ಟಾದ್ವೈತ. ಅನೇಕಾಂತವಾದ ಇವ್ರಿಗಾಗಲ್ಲ. ಅಂದಮೇಲೆ 2 ಬರಬಾರ್ದು. ಕ್ಲಿಯರಾ? ನನಗೆ ಉತ್ತರ ಸಿಕ್ತು. ಸೊ ಉತ್ತರ ಬಂದು 1 ಮತ್ತು 3. ಅಂದಮೇಲೆ 1 ಕೂಡ ಕರೆಕ್ಟು. ಅಂದರೆ ನಾಗಾರ್ಜುನ ಸಿದ್ಧಾಂತ ಯಾವುದು? ಶೂನ್ಯವಾದ. ನನಗೆ ಈ ಕ್ವಶನಲ್ಲಿ ಇದೊಂದು ಹೊಸ ಪಾಯಿಂಟ್ ಸಿಕ್ತು ನನಗೆ. ನಾಗಾರ್ಜುನರದು ಶೂನ್ಯವಾದ. ಹಾಗಿದ್ರೆ ರಾಮಾನುಜಾಚಾರ್ಯರದು ಯಾವುದು? ವಿಶಿಷ್ಟಾದ್ವೈತ ಅಂದು. ಇದ್ರ ಅನೇಕಾಂತವಾದ ಇದ್ಯಾರ್ದು? ಇದೊಂದು ಪಾಯಿಂಟ್ ನಮಗಿಲ್ಲಿ. ಹೌದಾ? ಸೊ ಪ್ರತಿ ಕ್ವಶನ್ನಲ್ಲೂ ಒಂದೊಂದು ಹೊಸ ಪಾಯಿಂಟ್ಸ್ಗಳನ್ನ ಕಲಿಯೋದಿರುತ್ತೆ. ಸೊ ಅನೇಕಾಂತವಾದ ಯಾರ್ದು? ಎಸ್, ಜೈನ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದೆ. ಕ್ಲಿಯರಾ? ಈ ಕ್ವಶನ್ ಕ್ಲಿಯರ್ ಆಯಿತು. ನಾಗಾರ್ಜುನ ಬಂದು ಶೂನ್ಯವಾದ, ರಾಮಾನುಜ ವಿಶಿಷ್ಟಾದ್ವೈತ, ಅನೇಕಾಂತವಾದ ಜೈನ ಸಿದ್ಧಾಂತ, ಶಂಕರಾಚಾರ್ಯ ಅದ್ವೈತ. ನೆಕ್ಸ್ಟ್, ಫಾಲೋಯಿಂಗ್ ಸೀಕ್ವೆನ್ಸ್ ಇಂಡಿಕೇಟ್ಸ್ ಕರೆಕ್ಟ್ ಕ್ರೋನಾಲಜಿಕಲ್ ಆರ್ಡರ್. ಮತ್ತೆ ಬಂತು ನೋಡಿ, ಶಂಕರಾಚಾರ್ಯ, ರಾಮಾನುಜ ಬರಲ್ಲ. ಹೌದಾ? ನೆಕ್ಸ್ಟು, ಶಂಕರಾಚಾರ್ಯ ಆದಮೇಲೆ ರಾಮಾನುಜ ಬರ್ತಾರ. ಓಕೆ, ಚೈತನ್ಯ. ಓಕೆ, ಇಲ್ಲಿ ಬಂದಿರೋದು ಮಧ್ವ ಬಂದಿಲ್ಲ, ಚೈತನ್ಯ ಅವ್ರು ಬಂದಿದ್ದಾರೆ. ನಮಗೆ ಗೊತ್ತು ಚೈತನ್ಯ ಅವರು ಲಾಸ್ಟಿಗೆ ಬರ್ತಾರೆ, ಇಲ್ಲಿ ಬರಲ್ಲ. ಅಂದಮೇಲೆ ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಚೈತನ್ಯ. ಕ್ಲಿಯರ್ ಆಯಿತಾ? ಸೊ ಎಸ್, ಇಲ್ಲಿಗೆ ಭಕ್ತಿ ಸುಧಾರಕರು ಅಥವಾ ಭಕ್ತಿ ಪಂಥ ಇದರ ರಿಲೇಟೆಡ್ ಆಗಿ ನಾವು ಕಂಪ್ಲೀಟಾಗಿ ಆಲ್ಮೋಸ್ಟ್ ಕೇಳಿರ್ತಕ್ಕಂಥ ಎಲ್ಲ PYQಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. ಸೊ ಒಂದು 10 ಕ್ವಶನ್ ತೊಗೊಂಡಿದ್ದು. ಸೊ ಹಂಗಾಗಿ ಭಕ್ತಿ ಸುಧಾರಕರು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು ಒಂದು ಹೇಳೋ ಪ್ರಯತ್ನ ಇದೆ. ನೆಕ್ಸ್ಟು 9ನೇ ಪ್ರಶ್ನೆ. ಈ ಕೆಳಗಿನ ಯಾವ ಕೃತಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ರಚನೆಯಾಗಿಲ್ಲ?
ಇದು ನೋಡಬೇಕು ನಾವು. 4 ಕೃತಿಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ 3 ಕೃತಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ರಚನೆಯಾಗಿದ್ದಾವೆ. ಒಂದು ರಚನೆಯಾಗಿಲ್ಲ, ಅದು ಯಾವುದು ಅನ್ನೋದು ಪ್ರಶ್ನೆ. ಇಂಗ್ಲೀಷ್ ಈ ಕಡೆ ಇದೆ. ನಾಟ್ ಕಂಪೋಸ್ಡ್, ಇದು ಇಂಪಾರ್ಟೆಂಟ್. ಮೊದಲನೇದು ಯಾವುದು? ಕರ್ನಾಟಕ ಶಬ್ದಾನುಶಾಸನ, ಮಹಾನಾಟಕ ಸುಧಾನಿಧಿ, ಹೊಸಚರಿತ್ರಮು, ಜಗನ್ನಾಥ ವಿಜಯ. ನನಗೊಂದು ಗೊತ್ತು, ಮಹಾನಾಟಕ ಸುಧಾನಿಧಿ. ಮಹಾನಾಟಕ ಸುಧಾನಿಧಿ ಏಕೆ? ಇದು ಎರಡನೇ ದೇವರಾಯನ ಬಗ್ಗೆ ಓದುವಾಗ ಈ ಪಾಯಿಂಟ್ ನಾವು ಓದಿರ್ತೀವಿ. ಪ್ರೌಢದೇವರಾಯ, ಗಜಬೇಂಟೆಗಾರ, ಹೌದಾ? ಮಹಾನಾಟಕ ಸುಧಾನಿಧಿ ಜೊತೆಗೆ ಇನ್ನೊಂದು ಕೃತಿ ಬರೆದ ಇದ್ದ ಬ್ರಹ್ಮಸೂತ್ರ ವೃತ್ತಿ, ಹೌದಾ? ಇವೆರಡೂ ಕೃತಿಗಳನ್ನ ಈತ ಸಂಸ್ಕೃತದಲ್ಲಿ ಬರೆದರು. ಮುಂದಿನ ದಿನದಲ್ಲಿ ಇದು ಕ್ವಶನ್ ಆಗ್ಬೋದು. ಸೊ ಎರಡನೇ ದೇವರಾಯ ಇಂಪಾರ್ಟೆಂಟು. ಅವ್ರ ಬಗ್ಗೆ ಓದುವಾಗ ಈ 2 ಪಾಯಿಂಟ್ಗಳನ್ನು ನಾವು ಓದಿರ್ತೀವಿ. ಅಂದಮೇಲೆ ಇದು ಉತ್ತರ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಹೌದಾ? ರಚನೆ ಆಗಿಲ್ಲ ಅಂತ ಕೇಳಿರೋದು. ಸೊ ಇದು ಇವ್ರ ಕಾಲದಲ್ಲಿ ರಚನೆ ಆಗಿದೆ, ಹಾಗಾಗಿ ಇದು ಉತ್ತರ ಆಗೋಕ್ಕೆ ಚಾನ್ಸ್ ಇಲ್ಲ. ಒಂದು ಕ್ಲಿಯರ್ ಮಾಡಿದೆ. ನೆಕ್ಸ್ಟು ಕರ್ನಾಟಕ ಶಬ್ದಾನುಶಾಸನ. ಜನರಲ್ ಕನ್ನಡ ಓದುವಾಗ ಈ ಒಂದು ಟಾಪಿಕ್ ಬಂದಿರುತ್ತೆ. ಬರೆದವನ್ಯಾರು? ಭಟ್ಟ ಕಳಂಕ ದೇವ, ಹೌದಾ? ನೆಕ್ಸ್ಟ್ ಹೊಸಚರಿತ್ರಮು, ಜಗನ್ನಾಥ ವಿಜಯ ಬರೆದವನ್ಯಾರು? ಜಗನ್ನಾಥ ವಿಜಯ. ನಿಮ್ಗೆ ಏನಿವೆ ಆನ್ಸರ್ ಗೊತ್ತಿದೆ, ಯಾಕಂದರೆ ಕೀ ಆನ್ಸರ್ ಬಿಟ್ಟಿದ್ದಾರೆ. ಜಸ್ಟ್ ಪ್ರಶ್ನೆ ಹಾಕ್ಕೊಂಡು ಆನ್ಸರ್ ಟಿಕ್ ಮಾಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಈ ಕ್ಲಾಸ್ ಉದ್ದೇಶನೇ ಡೀಪಾಗಿ ಡಿಸ್ಕಸ್ ಮಾಡ್ತಾ PYQಗಳು ನೋಡ್ತಾ ಈ ಒಂದು ಕ್ವಶನ್ ಬಗ್ಗೆ ಕಂಪ್ಲೀಟಾಗಿ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಹಾಗಾಗಿ ಸ್ವಲ್ಪ ಕ್ಲಾಸು ಲೇಟ್ ಆಗ್ತದೆ, ಬಟ್ಟು ಉಪಯೋಗ ಇದೆ. ಓಕೆನಾ? ನೆಕ್ಸ್ಟ್ ಈಗ ಜಗನ್ನಾಥ ವಿಜಯನ ಬಗ್ಗೆ ಬರೋಣ. ಬರೆದವನು ಯಾರು? ರುದ್ರಭಟ್ಟ. ಇದು ಕೂಡ ನಾವು ಜನರಲ್ ಕನ್ನಡದಲ್ಲಿ ನೋಡಿರ್ತೀವಿ. ರುದ್ರಭಟ್ಟ ಅಂತ ಬಂದ ತಕ್ಷಣ ಯಾರ ಕಾಲದಲ್ಲಿ ಬರ್ತಾನೆ ಈತ? ಎಸ್, ಹೊಯ್ಸಳರು. ಈಗ ಜನರಲ್ ಕನ್ನಡದಲ್ಲಿ ಒಂದು ಕ್ವಶನ್ ಪ್ಯಾಟರ್ನ್ ಇದೆ. ಕವಿಗಳು ಕೊಟ್ಟು ಆಶ್ರಯದಾತರು ಅಂತ ಕ್ವಶನ್ ಒಂದು ಟಾಪಿಕ್ ಇದೆ. ಅದರಲ್ಲಿ ಇದನ್ನು ಕವರ್ ಮಾಡಿರ್ತಾರೆ. ಪಂಪ, ರನ್ನ ಇವ್ರ ಬಗ್ಗೆ ಎಲ್ಲ ಓದುವಾಗ ರುದ್ರಭಟ್ಟನ ಬಗ್ಗೆ ನೀವು ನೋಡಿದರೆ ಈತನ ಆಶ್ರಯದಾತ ಬಂದು ಯಾರು? ಹೊಯ್ಸಳ ರಾಜ ವೀರ ಬಲ್ಲಾಳ್. ಈತನ ಆಶ್ರಯದಲ್ಲಿ ಇದ್ದವನು ರುದ್ರಭಟ್ಟ. ಸೊ ಅಂದಮೇಲೆ ಜಗನ್ನಾಥ ವಿಜಯ ಇವ್ರ ಟೈಮಿಗೆ ಬರಲ್ಲ ಅನ್ನೋದು ಒಂದು ಕ್ಲಿಯರ್ ಆಯಿತು. ಭಾಳ ಮುಂಚೆ ಹೆಚ್ಚು ಕಡಿಮೆ. ಈಗ ಇವರು ವಿಜಯನಗರ, ನಮಗೊಂದು ಗೊತ್ತು, ವಿಜಯನಗರ ಯಾವಾಗ ಬರ್ತದೆ ಸಾಮ್ರಾಜ್ಯದ ಆಳ್ವಿಕೆ ಕಾಲ? ಸ್ಥಾಪನೆ ಗೊತ್ತಿದೆ 36. ಸೊ ಅಪ್ರಾಕ್ಸಿಮೇಟ್ಲಿ 17ನೇ ಶತಮಾನದ ತನಕ ಹೋಗ್ತಾರೆ. ಇದೊಂದು ಗೊತ್ತು ನಮಗೆ, ವಿಜಯನಗರ ಸ್ಥಾಪನೆ ಆಗಿದ್ದು, ಹೌದಾ? ಇವರು ಹೊಯ್ಸಳರು ಯಾವಾಗ ಬರ್ತಾರೆ? ಕದಂಬರು ಹೊಯ್ಸರು ತುಂಬ ಮುಂಚೆನೇ ಬರ್ತಾರೆ ಇವ್ರಿಗಿಂತ. ಅಂದಮೇಲೆ ಜಗನ್ನಾಥ ವಿಜಯ ಮುಂಚೆನೇ ರಚನೆ ಆಗಿತ್ತು. ಸೊ ನಮಗೆ ಕ್ಲಿಯರ್ ಆಯಿತು. ಶಬ್ದಾನುಶಾಸನ, ಭಟ್ಟ ಕಳಂಕ ಇದು ಕೂಡ ವಿಜಯನಗರ ಕಾಲದಲ್ಲಿ, ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ 17ನೇ ಶತಮಾನದಲ್ಲಿ ಆಗ್ತಕ್ಕಂಥದ್ದು ಇದು ರಚನೆ. ಹೊಸಚರಿತ್ರಮು ಹೆಸರಲ್ಲೇ ಇದೆ, ತೆಲುಗು, ಹೌದಾ? ತೆಲುಗು ಕೃತಿ ಇದು. ಆ್ಯಕ್ಚುಲಿ ರಚನೆ ಆಗ್ತಕ್ಕಂಥದ್ದು ಅಚ್ಯುತ ದೇವರಾಯ. ಇದನ್ನು ನೆನ್ಪಿಟ್ಕೊಳ್ಳಿ, ಅಚ್ಯುತ ದೇವರಾಯ. ಇನ್ನೊಂದು ಹೆಸರು ಬರುತ್ತೆ ರಾಜರಾಮಭೂಷಣ ಅಂತ. ರಾಜರಾಮಭೂಷಣ. ಇದರ ರಚನೆಕಾರರು ಯಾರು ಅಂತ ಕ್ವಶನ್ ಆದಾಗ ಇವೆರಡು ಹೆಸರು ಕೂಡ ಬರ್ತವೆ. ಸೊ ನೋಡಿಕೊಂಡು ಆನ್ಸರ್ ಮಾಡ್ಬೋದು. ಹಾಗಾಗಿ 2 ಹೆಸರು ಕೂಡ ನೆನ್ಪಿಟ್ಕೊಳ್ಳೋದು ಒಳ್ಳೆಯದು, ಅಚ್ಯುತ ದೇವರಾಯ ಅಥವಾ ರಾಜರಾಮಭೂಷಣ. ಸೊ ಇಲ್ಲಿ ಪಾಯಿಂಟ್ ಇಷ್ಟೇ, ಹೊಸಚರಿತ್ರಮು ರಚನೆ ಆಗಿದ್ದು ವಿಜಯನಗರ ಕಾಲದಲ್ಲಿ. ಪರ್ಟಿಕ್ಯುಲರಾಗಿ ಹೇಳಬೇಕು ಅಂದರೆ ಅಚ್ಯುತ ದೇವರಾಯ. ಕ್ಲಿಯರಾ? ಈ ಹೊಸಚರಿತ್ರಮು ಅಂದ ತಕ್ಷಣ ನಮ್ಗೊಂದು ನೆನಪಾಗ್ತದೆ, ಯಾವುದು? ಮನುಚರಿತ್ರಮು, ಹೌದಾ? ಮನುಚರಿತ್ರಮು. ಕನ್ಫ್ಯೂಷನ್ ಆಗೋದು ಬೇಡ. ಹೊಸಚರಿತ್ರಮುನೇ ಬೇರೆ, ಮನುಚರಿತ್ರಮುನೇ ಬೇರೆ. ಫೇಮಸ್ ಹೆಸರು ಅಲ್ಲಸಾನಿ ಪೆದ್ದಣ್ಣ, ಈತನ ಕೃತಿ ಇದು, ಹೌದಾ? ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. ಉತ್ತರ ಏನು, ಕಾರಣ ಯಾಕೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿದೆ. ಇನ್ನೊಂದು ಕ್ವಶನು ಹೊಂದಿಸಿ ಬರೆಯೋದು, ಓಕೆನಾ? ಮ್ಯಾಚ್ ದಿ ಫಾಲೋಯಿಂಗ್. ಈ ಕಡೆ ಕೊಟ್ಟಿದ್ದಾರೆ ಪ್ರಿಂಟಿಂಗ್ ಪ್ರೆಸ್ಗಳು ಕೊಟ್ಟವ್ರೆ, ಮುದ್ರಣಾಲಯಗಳು.
ಇವು ಅವೆಲ್ಲಿ ಎಸ್ಟಾಬ್ಲಿಷ್ ಆದವು, ಇದು ಸ್ಥಾಪನೆಯಾದ ಸ್ಥಳಗಳು. ಅಂಬಾವಿಲಾಸ ಪ್ರಿಂಟಿಂಗ್ ಪ್ರೆಸ್ಸು, ಬಾಸೆಲ್ ಮಿಷನ್ನು, ಸರ್ಕಾರಿ ಪ್ರೆಸ್ಸು, ಸುಬುದ್ದಿ ಪ್ರಕಾಶ ಪ್ರೆಸ್ಸು. ಈ ಕಡೆ ಬೆಂಗಳೂರು, ಮಂಗಳೂರು, ಬೆಳಗಾವಿ, ಮೈಸೂರು. ಇದು ಏನಿದು ಕರ್ನಾಟಕದ ಇತಿಹಾಸ. ಇಲ್ಲಿ ಕೇಳಿರೋ ಕ್ವಶನ್ನು ಓದಿದರೆ ಇಂಥ ಟಾಪಿಕ್ಸು ಬಾಸೆಲ್ ಮಿಷನ್ ಒಂದು ಗೊತ್ತಾಗ್ಬೋದು, ಬಟ್ ಇವೆರಡು ಹೊಸದೇ ಅಂದ್ಕೊತೀನಿ. ಅಂಬಾವಿಲಾಸ ಒಂದು ನೆನಪು ಬರ್ಬೋದು ನಮಗೆ. ಅಂಬಾವಿಲಾಸ ಅರಮನೆ, ಪ್ಯಾಲೇಸು ಎಲ್ಲಿ ಬರ್ಬೋದು? ಮೈಸೂರು. ನೋಡೋಣ. ಅಂಬಾವಿಲಾಸ ಅರಮನೆ ನನಗೆ ಗೊತ್ತು, ಮೈಸೂರು ಪ್ಯಾಲೇಸು. ಸೊ ಎಗೆ 4 ಇಲ್ಲಿದೆ, ಎಗೆ 4 ಇಲ್ಲಿದೆ. 50-50 ಬಂದೆ, ಹೌದಾ? ನೆಕ್ಸ್ಟು ಬಾಸೆಲ್ ಮಿಷನ್ನು ನಾವು ಇಷ್ಟು ಓದುವಾಗೆಲ್ಲ ನೋಡಿದ್ದೀವಿ, ಮಂಗಳೂರು. ಬಾಸೆಲ್ ಮಿಷನ್ ಬಂದು ಮಂಗಳೂರು. ಬಿಗೆ 2 ಇಲ್ಲೂ ಇದೆ, ಓಕೆ, ಕ್ಲೋಸ್ ಇದೆ. ನೆಕ್ಸ್ಟ್ ಬೆಂಗಳೂರು ಪ್ರೆಸ್ಸು, ಸರಿ, ಸರ್ಕಾರಿ ಪ್ರೆಸ್ ಬಂದು ಬೆಂಗಳೂರು. ಹೀಗೆ 1 ಅಂದರೆ ಇದಾಗುತ್ತೆ. ಸೊ ಉತ್ತರ ಬಂದು ಎಗೆ 4, ಬಿಗೆ 1. ಅಂದಮೇಲೆ ಸುಬುದ್ದಿ ಪ್ರಕಾಶ ಪ್ರೆಸ್ ಬಂದು ಬೆಳಗಾವಿ. ಇದೊಂದು ಹೊಸ ಪಾಯಿಂಟ್ ಇಲ್ಲಿ ನೋಟ್ ಮಾಡ್ಕೋಬೇಕು. ಸುಬುದ್ದಿ ಪ್ರಕಾಶ ಪ್ರೆಸ್ ಬಂದು ಬೆಳಗಾವಿಲಿ ರಚನೆ ಆಯಿತು. ಇದು ಡೌಟ್ ಇಲ್ಲ ನಮಗೆ. ಬಾಸೆಲ್ ಮಿಷನ್ನು ಮಂಗಳೂರು, ಯಾಕಂದರೆ ಕ್ರಿಶ್ಚಿಯನ್ ಮಿಷನರಿಗಳು ಈ ಪ್ರಿಂಟಿಂಗ್ ಪ್ರೆಸ್ಸು ಅಂದ ತಕ್ಷಣ ನಮ್ಮ ಬರ್ತಕ್ಕಂಥದ್ದೇ ಕರಾವಳಿ, ಹೌದಾ? ದಕ್ಷಿಣ ಕನ್ನಡ ಪತ್ರಿಕೋದ್ಯಮ ಹೆಚ್ಚು ಕಡಿಮೆ ಸ್ಟಾರ್ಟ್ ಆಗಿದ್ದೆ ಅಲ್ಲಿ. ಅಂದಮೇಲೆ ಅದು ಡೌಟ್ ಆಗಲ್ಲ. ಅಂಬಾವಿಲಾಸ ಗೆಸ್ ಮಾಡ್ಬೋದು, ಮೈಸೂರು. ಬಟ್ ಇವೆರಡರಲ್ಲಿ ಸ್ವಲ್ಪ ಇದು ಮಾಡಿದಾಗ ಆಲ್ಮೋಸ್ಟ್ ಎಲ್ಲ ಏನೋ ಗೌರ್ಮೆಂಟ್ ಪ್ರೆಸ್ಗಳು ಅಂದಾಗ ಏನಾಗ್ತದೆ, ಎಲ್ಲ ಬೆಂಗಳೂರು ಅಂತ ಚೂಸ್ ಮಾಡ್ಬೋದಾ? ಗೌರ್ಮೆಂಟ್ ಪ್ರೆಸ್ ಎಲ್ಲ ಏನೋ ಬೆಂಗಳೂರಲ್ಲಿ ಇರ್ತವೆ ಅನ್ನೋದು ಇದಕ್ಕೆ ಉತ್ತರ, ಕರೆಕ್ಟಾ? ನೆಕ್ಸ್ಟ್ ಇದ್ರದ್ದೊಂದು PYQ ನೋಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಮಿಷನರಿ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ದಿ ಬಾಸೆಲ್ ಮಿಷನ್ ಇನ್ ಮಂಗಳೂರು? ಕ್ಲಿಯರಾ? ಇದು ಯಾವುದು? KPSC ಪೇಪರ್. ಈ ಹಿಂದೆ ಆಲ್ರೆಡಿ ಕೇಳಿಬಿಟ್ಟಿದ್ದಾರೆ. ಬಾಸೆಲ್ ಮಿಷನ್ ಎಲ್ಲಿದೆ? ಮಂಗಳೂರಲ್ಲಿದೆ. ಇಲ್ಲೇನಿದೆ? ಬಾಸೆಲ್ ಮಿಷನ್ನು ಮಂಗಳೂರು, ಓಕೆನಾ? ಇದಕ್ಕೆ ಉತ್ತರ ಬಂದು ಹರ್ಮನ್ ಮೋಗ್ಲಿ. ಎಸ್, ಇನ್ನೊಂದು ಕ್ವಶನ್. ಕೆಳಗಿನವುಗಳನ್ನು ಪರಿಗಣಿಸಿರಿ. ಕನ್ಸಿಡರ್ ದಿ ಫಾಲೋಯಿಂಗು. ಇಲ್ಲಿ 3 ಜನ ರಾಜರು ಕೊಟ್ಟಿದ್ದಾರೆ. ಒಂದು ಹರ್ಷವರ್ಧನ, ಇನ್ನೊಂದು ಇಮ್ಮಡಿ ಪುಲಕೇಶಿ, ಇನ್ನೊಬ್ಬ 2ನೇ ನರಸಿಂಹವರ್ಮ. ಈ ಮೇಲಿನ ಎಷ್ಟು ರಾಜರ ಆಸ್ಥಾನಕ್ಕೆ ಅಥವಾ ಆಸ್ಥಾನಗಳಿಗೆ ಹ್ಯೂಯತ್ಸಾಂಗ್ ಭೇಟಿ ನೀಡಿದ್ದನು? ಹೌದಾ? ಕೊಟ್ಟಿರ್ತಕ್ಕಂಥ 3 ಜನ ರಾಜರ ಆಸ್ಥಾನದ 3 ಜನರಲ್ಲಿ ಎಷ್ಟು ಜನರ ಆಸ್ಥಾನಕ್ಕೆ ಹ್ಯೂಯತ್ಸಾಂಗ್ ಭೇಟಿ ನೀಡಿದ್ದ ಅನ್ನೋದು ಈ ಪ್ರಶ್ನೆ. ಆಪ್ಷನ್ ನೋಡಿ ಹೆಂಗಿದೆ: 1 ಮಾತ್ರ, 2 ಮಾತ್ರ, 3 ಮಾತ್ರ, ಅಂದರೆ ಎಲ್ಲ 3 ಅಥವಾ ಯಾವುದೂ ಅಲ್ಲ. ಆನ್ಸರ್ ಮಾಡ್ಬೋದಾ? ಸೊ ನನಗೆ ಹರ್ಷವರ್ಧನ ಡೌಟ್ ಆಗಲ್ಲ. ಸಾಂಗು ಹರ್ಷವರ್ಧನ ನೆನ್ಪಿಟ್ಕೊಂಡಿದ್ದೀನಿ, ಇದು ಬರ್ತದೆ. ಹರ್ಷವರ್ಧನ, ಇಮ್ಮಡಿ ಪುಲಕೇಶಿ ಆಲ್ಮೋಸ್ಟ್ ಸಮಕಾಲೀನರು. ನರ್ಮದಾ ಕದನ ಓದಿದ್ದೀವಿ. ಅಂದಮೇಲೆ ಇವನ ಸ್ಥಾನಕ್ಕೆ ಹೋಗಿದ್ದವನು ಇಲ್ಲಿಗೂ ಕೂಡ ಬಂದಿರ್ತಾನೆ, ಓದಿದ್ದೀನಿ. ಅಂದಮೇಲೆ ಇದು ಎಲಿಮಿನೇಟ್ ಆಗ್ತದೆ. ಸೊ ಯಾವುದೂ ಅಲ್ಲ ಅನ್ನೋದು ಎಲಿಮಿನೇಟ್ ಮಾಡ್ತೀನಿ. ಎಲ್ಲ 3 ಅಥವಾ 2 ಮಾತ್ರನಾ? ಇಲ್ಲಿ ಡೌಟ್ ಬರ್ತದೆ. ಬಟ್ ಇಲ್ಲಿ ನಾವು ಏನು ಒಂದು ಗೊತ್ತಿರಬೇಕು, ಹರ್ಷವರ್ಧನ ಹ್ಯೂಯತ್ಸಾಂಗ್ ಭೇಟಿ ನೀಡಿದ್ದು 2ನೇ ನರಸಿಂಹವರ್ಮ ಅಲ್ಲ. ಇಲ್ಲೇ ಇರೋದು ಟ್ರಿಕ್ಕು. ಇದು ಬಂದು 1ನೇ ನರಸಿಂಹವರ್ಮ, ಮಾಮಲ್ಲ ಅಂತೀವಿ, ಹೌದಾ? ಇದು ಎಕ್ಸಾಕ್ಟ್ ಉತ್ತರ. ಇಲ್ಲಿ ನೋಡಬೇಕಾಗಿರೋದೇನು ಈ ಪಾಯಿಂಟ್ ನಮಗೆ ಕ್ಲಿಯರ್ ಆಯಿತಾ? 1ನೇ ನರಸಿಂಹವರ್ಮನ ಆಸ್ಥಾನಕ್ಕೆ ಬಂದಿದ್ದ, ಬಟ್ ಇವನು 2ನೇ ನರಸಿಂಹವರ್ಮನ ಆಸ್ಥಾನಕ್ಕೆ ಬರಲಿಲ್ಲ. 1ನೇ ನರಸಿಂಹವರ್ಮನ ರಾಜಧಾನಿ ಅದು ಕಾಂಚೀಪುರ, ಇಲ್ಲಿಗೆ ಭೇಟಿ ನೀಡಿದ್ದಾಯಿತು. ಇವನು ಕುರ್ಚಿ ಅದು ಸಾಂಗ್ದು ಟಿಯುಕಿ. ಸೊ ಚೈನೀಸ್ ಟ್ರಾವೆಲರ್ಸ್ ಅಥವಾ ಪ್ರವಾಸಿಗರು ಇಂಪಾರ್ಟೆಂಟ್, ಭಾಳ ಕ್ವಶನ್ ಆಗ್ತವೆ. ಇದಕ್ಕೆ ಉತ್ತರ ಕ್ಲಿಯರ್ ಆಯಿತಾ? ಏನೋ 2, ಹೌದಾ? ಓಕೆ, ಇಲ್ಲಿ ಉತ್ತರ 3 ಯಾಕಾಗಲ್ಲ? 2ನೇ ನರಸಿಂಹವರ್ಮ ಅವನು ಅಲ್ಲ, 1ನೇ ನರಸಿಂಹವರ್ಮ. ಹಾಗಾಗಿ ಇದು ತಪ್ಪಾಗ್ತದೆ. ಸೊ ಉತ್ತರ 2 ಮಾತ್ರ.
ಇಮ್ಮಡ ಪುಲಿಕೇಶಿ ಕಾಲದಲ್ಲಿ ಬದಾಮಿ ಇಲ್ಗೆಲ್ಲ ಬಂದಿದ್ದ, ಬದಾಮಿ ಐ ಒಳಗೆ. ಇವು ಇದ್ರ ರಿಲೇಟೆಡ್ ಪಿ ವೈ ಕ್ಯೂ. ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಕರೆಕ್ಟ್ ಆನ್ಸರ್ ಕಂಡಿಡೀರಿ. ಮೌರ್ಯರ ರಾಜರು ಮತ್ತು ಅವ್ರ ಕಾಲದಲ್ಲಿ ಬಂದಂಥ ವಿದೇಶಿ ಪ್ರವಾಸಿಗರು. ಒಂದು ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಹರ್ಷವರ್ಧನ. ಹೌದಾ? ಹರ್ಷವರ್ಧನ ಮೌರ್ಯ ರಾಜ ಅಲ್ಲ, ಬಟ್ ವರ್ಧನ ರಾಜ. ಇಲ್ಲಿ ಈ ಪಾಯಿಂಟ್ ಮ್ಯಾಟ್ರ್ ಅಲ್ಲ, ಯಾರು ಟ್ರಾವೆಲರ್ ಬಂದರು ಅಂತ ನೋಡ್ಬೇಕಿಲ್ಲಿ. ಚಂದ್ರಗುಪ್ತ ಕಾರ್ಯನ ಕಾಲದಲ್ಲಿ ಮೆಗಾಸ್ತನೀಸು, ಬಿಂದುಸಾರನ ಕಾಲದಲ್ಲಿ ಡೆಮ್ಯಾಕಸ್ಸು, ಹರ್ಷವರ್ಧನ ಕಾಲದಲ್ಲಿ ಹ್ಯೂಯತ್ ಸಾಂಗು. ಆನ್ಸರ್ ಮಾಡ್ಬೋದಾ? ತಪ್ಪು ಅಂದರೆ ತಪ್ಪಿರೋದು ಯಾವುದು ಅಂತ ಕಂಡುಹಿಡಬೇಕು. ಸರಿ ಯಾವ್ದು ಫಸ್ಟ್ ಕಂಡುಹಿಡ್ಕೊಳ್ಳಿ. ಚಂದ್ರಗುಪ್ತನ ಕಾಲದಲ್ಲಿ ಮೆಗಾಸ್ತನೀಸ್ ಬಂದಿದ್ದ, ಓದಿದ್ದೀವಿ. ಹೌಸಾ? ಯಾರೋ ಏನು ಗ್ರೀಕ್ ರಾಯಭಾರಿ, ಗ್ರೀಕ್ ರಾಯಭಾರಿ, ಇಂಡಿಕಾಕೃತಿ. ಹೌದಾ? ಸೆಲ್ಯೂಕಸ್ ನಿಕೇಟರು, ಇವೆಲ್ಲ ಗೊತ್ತು ನಮಗೆ. ಸೊ ಮೆಗಾಸ್ತನೀಸ್ ಕರೆಕ್ಟ್ ಆಯ್ತದೆ. ನೆಕ್ಸ್ಟು ಅಂದಮೇಲೆ ಸೂತ್ರ ಅಲ್ಲ, ಬಿಂದುಸಾರ, ಡೆಮ್ಯಾಕಸ್, ಇದು ಕೂಡ ಕರೆಕ್ಟು. ಡೆಮ್ಯಾಕಸ್ ಯಾರಿಗೆ ಸಂಬಂಧಪಡ್ತಾನೆ? ಸಿರಿಯಾದ ರಾಜ ಯಾರು? ಆಂಟಿಯೋಕಸ್. ಈತ ಕಳಿಸಿದ ರಾಯಭಾರಿ ಇವನು ಎಲ್ಲಿಗೆ? ಬಿಂದುಸಾರನ ಆಸ್ಥಾನಕ್ಕೆ. ಅಂದಮೇಲೆ ಇದು ಕೂಡ ಕರೆಕ್ಟ್ ಆಗ್ತದೆ, ಇದಾಗಲ್ಲ. ನೆಕ್ಸ್ಟ್ ಉಳಿಯೋದೊಂದು ಹರ್ಷವರ್ಧನ, ಈಗಷ್ಟೇ ನೋಡಿದ್ದೀವಿ. ಹರ್ಷವರ್ಧನ ಅವರು ಹ್ಯೂಯತ್ ಸಾಂಗು, ಹರ್ಷವರ್ಧನ, ಇಮ್ಮಡಿ ಪುಲಕೇಶಿ ಮತ್ತು 1ನೇ ನರಸಿಂಹವರ್ಮನ ಕಾಲದಲ್ಲಿ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಅಂದಮೇಲೆ ಇದು ತಪ್ಪಾಗ್ಲಿಕ್ಕೆ ಚಾನ್ಸೇ ಇಲ್ಲ. ಅಂದಮೇಲೆ ಇದು ಕರೆಕ್ಟ್ ಉತ್ತರ ಬಂದು ನನ್ ಆಫ್ ದಿ ಅಬೋ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮೂರೂ ಕೂಡ ಕರೆಕ್ಟು. ಚಂದ್ರಗುಪ್ತನ ಆಸ್ಥಾನಕ್ಕೆ, ಮೌರ್ಯನ ಆಸ್ಥಾನಕ್ಕೆ ಮೆಗಾಸ್ತನೀಸ್ ಬಂದಿದ್ದ, ಬಿಂದುಸಾರನ ಆಸ್ಥಾನಕ್ಕೆ ಡೆಮ್ಯಾಕಸ್, ಹರ್ಷವರ್ಧನ ಕಾಲದಲ್ಲಿ ಸರಿ ಹ್ಯೂಯತ್ ಸಾಂಗ್. ಕ್ಲಿಯರ್ ಆಯಿತಾ? ನೆಕ್ಸ್ಟು ಒಂದು UPSC ಪೇಪರು. ಹೂ ಅಮಾಂಗ್ ದಿ ಫಾಲೋಯಿಂಗ್ ಚೈನೀಸ್ ಟ್ರಾವೆಲರ್ಸ್ ವಿಸಿಟೆಡ್ ದಿ ಕಿಂಗ್ಡಮ್ ಆಫ್ ಹರ್ಷವರ್ಧನ ಆ್ಯಂಡ್ ದಿ ಕುಮಾರ ಭಾಸ್ಕರ ವರ್ಮ. ನಮಗೊಂದು ಹೊಸ ಪಾಯಿಂಟ್ ಬಂತು. ಯಾರು ಈ ಕೆಳಕಂಡ ಹರ್ಷವರ್ಧನ ಆಸ್ಥಾನಕ್ಕೆ ಬಂದಂಥ ಯಾರು ಚೈನೀಸ್ ಟ್ರಾವೆಲರ್ ಬಗ್ಗೆ ಓದಿದ್ದೀವಿ ಹಂಗಂತ, ಜೊತೆಗೆ ಕುಮಾರ ಭಾಸ್ಕರ ವರ್ಮನ ಆಸ್ಥಾನ ಕೂಡ ಭೇಟಿ ನೀಡಿದ್ದ. ಅವನು ಯಾರು ಅಂತ ಕ್ವಶನ್ ಆಗಿದೆ. ಸೊ ಅಂದಮೇಲೆ ಹರ್ಷವರ್ಧನ ಆಸ್ಥಾನಕ್ಕೆ ಬಂದಿದ್ದು ಹ್ಯೂಯತ್ ಸಾಂಗು, ಗೆಸ್ ಮಾಡ್ಬೋದು. ಮುಂದೆ ಅಲ್ಲಿಗೂ ಹೋಗಿದ್ದ. ಹೌದಾ? ಕ್ಲಿಯರಾ? ಈ ಕ್ವಶನಿಂದ ಒಂದು ಎಕ್ಸ್ಟ್ರಾ ಪಾಯಿಂಟ್ ಬಂತು. ಹ್ಯೂಯತ್ ಸಾಂಗ್ ಬಂದು ಕುಮಾರ ಭಾಸ್ಕರ ವರ್ಮ ಆಸ್ಥಾನ ಕೂಡ ಭೇಟಿ ನೀಡಿದ್ದ. ಕ್ಲಿಯರ್ ಆಯಿತಾ? ಇವನು ಬರೋದು ಯಾವ ಕಾಲದಲ್ಲಿ? 7ನೇ ಶತಮಾನ. ಇನ್ನೊಂದು ಫೇಮಸ್ ಇದು ಫಾಹಿಯಾನು. ಇವನು ಬರೋದು ಯಾವ ಕಾಲ? 5ನೇ ಶತಮಾನ. ಇದು ನೆನ್ಪಿಟ್ಕೊಳ್ಳಿ. ಫಾಹಿಯಾನ್ ಆದಮೇಲೆ ಹ್ಯೂಯತ್ ಸಾಂಗ್ ಬರೋದು. ಇವನು ಯಾರ ಆಸ್ಥಾನಕ್ಕೆ ಬಂದಿದ್ದ? ಈ ವಿಕ್ರಮಾದಿತ್ಯ, 2ನೇ ಚಂದ್ರಗುಪ್ತ. ಗುಪ್ತರು ಬರ್ತಾರೆ ಇಲ್ಲಿ, ವಿಕ್ರಮಾದಿತ್ಯ. ಈತನ ಆಸ್ಥಾನಕ್ಕೆ ಭೇಟಿ ನೋಡೋನು ಫಾಹಿಯಾನು. ಹರ್ಷವರ್ಧನ ಆಸ್ಥಾನಕ್ಕೆ ಬರೋನು ಹ್ಯೂಯತ್ ಸಾಂಗು. ಇಲ್ಲೂ ಹಾ ಇದೆ ನೆನ್ಪಿಟ್ಕೊಳ್ಳೋಕ್ಕೆ. ಕ್ಲಿಯರ್ ಆಯ್ತಾ ಇದಕ್ಕೆ? ನೆಕ್ಸ್ಟ್ 49ಕ್ಕೆ ಬನ್ನಿ. ಫಾಲೋಯಿಂಗ್ ಪರ್ಸನ್ ಕೇಮ್ ಟು ಇಂಡಿಯಾ ಅಟ್ ಒನ್ ಟೈಮ್ ಆರ್ ಅನದರ್. ಕರೆಕ್ಟ್ ಕ್ರಾನಾಲಜಿ. ಈ ಕೆಳಕಂಡ ವ್ಯಕ್ತಿಗಳು ಒಂದು ಬಾರಿ ಆಗಿರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ಬಾರಿ ಭಾರತಕ್ಕೆ ಬಂದಿದ್ದಾರೆ. ಆ ಒಂದು ಕರೆಕ್ಟು ಕಾಲಾನುಕ್ರಮಣಿಕೆಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಆಗಿದೆ. ಹೌದಾ? ನಿಮ್ಗೆ ಉತ್ತರ ಇಲ್ಲೇ ಇದೆ. ಉತ್ತರ ಏನು ಹೇಳ್ತಿದ್ದಾನೆ? ಬಿ ಹೇಳ್ತಿದ್ದಾನೆ. ಅಂದರೆ ಮೊದಲು ಬರೋದು 3 ಮೆಗಾಸ್ತನೀಸು. ಈಗಷ್ಟೇ ನೋಡ್ದು. ಮೆಗಾಸ್ತನೀಸ್ ಬಂದು ಚಂದ್ರಗುಪ್ತ ಮೌರ್ಯ. ಅಂದರೆ ಇವ್ರು ಬರೋದು ಕ್ರಿಸ್ತ ಪೂರ್ವ, ಇವರು ನೆನ್ಪಿಟ್ಕೊಳ್ಳಿ. 4ನೇ ಶತಮಾನ ಆ ಟೈಮಲ್ಲಿ ಬರ್ತಕ್ಕಂಥವ್ರು. ಆಮೇಲೆ ಒಂದು ಅಂತಿದ್ದಾರೆ, ಯಾವುದು? ಫಾಹಿಯಾನು. ಈಗಷ್ಟೇ ನೋಡ್ದು. ಇಲ್ಲಿಂದ ಫಾಹಿಯಾನು 5ನೇ ಶತಮಾನ, ವಿಕ್ರಮಾದಿತ್ಯ. ಇದು ಬಂದು ಕ್ರಿಸ್ತ ಶಕ. ಇವರು ಒಂದು ಗೊತ್ತು, ಯೇಸು. ಸೊ ಇದು ಕ್ರಿಸ್ತ ಪೂರ್ವ ಆಗ್ತದೆ. ಸೊ ಇದು ಕ್ರಿಸ್ತ ಶಕ ಆಗ್ತದೆ. 1 2 3 4. ಇಲ್ಲಿ ಬಂದ ಯಾರೋ ಮೆಗಾಸ್ತನೀಸು. ನೆಕ್ಸ್ಟ್ 1 2 3 4 ಹಿಂಗೆ ಹೋದ್ಮೇಲೆ ಎಷ್ಟು? 5ನೇ ಶತಮಾನ ಆಯಿತು. ಸೊ ಇಲ್ಲಿ ಬರ್ತದೆ, ಗ್ಯಾಪ್ ಆಯ್ತು ಇವ್ರ ನಡುವೆ. ಇದು ಪಾಯಿಂಟ್ ಇಲ್ಲಿ. ಫಾಹಿಯಾನ್ ಬಂದಿದ್ದು 5ನೇ ಶತಮಾನ. ನೆಕ್ಸ್ಟ್ ಯಾವ್ದು ಹೇಳ್ತಿದ್ದಾರೆ? 4 ಹ್ಯೂಯತ್ ಸಾಂಗ್. ಈಗಷ್ಟೇ ನೋಡಿದ್ದೀವಿ, 7ನೇ ಶತಮಾನ.
7ನೇ ಶತಮಾನ. ಈತನು 7ನೇ ಶತಮಾನ ಬರ್ತಾನೆ, ಬಟ್ ಯು ಎಸ್ ಸಾಂಗ್ ಆದಮೇಲೆ ಬರೋನು ಇತ್ ಸಿಂಗು. ಕ್ಲಿಯರ್ ಆಯಿತಾ? ಇದು ಪಾಯಿಂಟು. ಫಸ್ಟ್ ಬರೋದು ಮೆಗಾಸ್ಥನೀಸು, ಆನಂತರ ಬರ್ತಕ್ಕಂಥವನು ಫಾಹಿಯಾನು ಗುಪ್ತರ ಕಾಲದಲ್ಲಿ, ಅನಂತರ ಬರೋನು ಯುಯತ್ ಸಾಕು ವರ್ಧನರ ಕಾಲ, ಅವನ ನಂತರ ಬರ್ತಕ್ಕಂಥವನು ಇತ್ ಸಿಂಗ್. ಮತ್ತೊಂದು PYQ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಕೆಳಕಂಡ ವಾಕ್ಯಗಳು ಅಥವಾ ಹೇಳಿಕೆಗಳನ್ನು ಗಮನಿಸಿ. ಅಬೋ ಈಸ್ ಕರೆಕ್ಟ್. ಸರಿ ಉತ್ತರ ಕಂಡುಹಿಡಿಯಬೇಕಿಲ್ಲಿ. 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ದಿ ಚೈನೀಸ್ ಪಿಲ್ಗ್ರಿಮ್ ಫಾಹಿಯಾನ್ ಅಟೆಂಡೆಡ್ ದಿ 4th ಗ್ರೇಟ್ ಬುದ್ಧಿಸ್ಟ್ ಕೌನ್ಸಿಲ್ ಹೆಲ್ಡ್ ಬೈ ದಿ ಕನಿಷ್ಕ. ಏನು ಹೇಳ್ತಿದ್ದಾರೆ? ಚೈನಾದ ಪ್ರವಾಸಿಗ ಫಾಹಿಯಾನ್ ಏನು ಮಾಡ್ದ? ಕನಿಷ್ಕ ಆಯೋಜಿಸಿದ್ದ 4ನೇ ಬೌದ್ಧ ಧರ್ಮ ಸಮ್ಮೇಳನಕ್ಕೆ ಭಾಗಿಯಾಗಿದ್ದ. ಹೌದಾ? ನೋಡೋಣ. 2ನೇದು, ದಿ ಚೈನೀಸ್ ಪಿಲ್ಗ್ರಿಮ್ ಯುಯತ್ ಸಾಂಗ್ ಮೆಟ್. ಓಕೆ, ಇಲ್ಲಿ ಇದು ಮಾಡ್ಕೊಳ್ಳಿ. ಯುಯತ್ ಸಾಂಗ್ ಮೆಟ್ ಹರ್ಷ ಅಂಡ್ ಫೌಂಡ್ ಇಮ್ ದಿ ಆಂಟಗೋನಿಸ್ಟ್ ಬುದ್ಧಿಸಮ್. ಏನು ಹೇಳ್ತಿದ್ದಾರೆ ಇಲ್ಲಿ? ಕ್ವಶನ್ನ ನೀಟಾಗಿ ಓದಬೇಕು. ಒಂದು, ಫಾಹಿಯಾನು ಕನಿಷ್ಕಂಗೆ ಕನೆಕ್ಟ್ ಮಾಡ್ತಿದ್ದಾರೆ. ಇನ್ನೊಂದು, ಯುಯತ್ ಸಾಂಗು ಹರ್ಷಂಗೆ ಹೇಳಿದ್ದಾರೆ, ಬಟ್ ಇನ್ನೂ ಮುಂದುವರೆದು ಹರ್ಷ ಬೌದ್ಧ ಧರ್ಮದ ಏನು ಆ್ಯಂಟಗಾನಿಸ್ಟ್ ಅಂದರೆ ಅಪೋಸಿಟ್ ಇದನ್ನ ಪರವಾಗಿದ್ನ ಅನ್ನೋದು ಇಲ್ಲಿ ಕ್ವಶನ್ನು. ಈ ಪಾಯಿಂಟ್ ನಮಗೆ ಗೊತ್ತಿದ್ರೆ ಈ ಸ್ಟೇಟ್ಮೆಂಟ್ ಆನ್ಸರ್ ಮಾಡ್ಬೋದು. ನಮಗೆ ಗೊತ್ತಿದೆ ಹರ್ಷವರ್ಧನ ಅದು ವಿರುದ್ಧವಾಗಿದ್ನ? ಇಲ್ಲ. ಬೌದ್ಧ ಧರ್ಮಕ್ಕೆ ಭಾಳಷ್ಟು ಕೊಡುಗೆ ಕೊಡ್ತಾನೆ ಅವನು. ಆ್ಯಕ್ಚುಲಿ ಅಭಿಮಾನಿ ಈತ. ಆ್ಯಂಟಗಾನಿಸ್ಟ್ ಅಂತ ಹೇಳಿದ್ದಾರೆ, ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪು. ಓಕೆನಾ? ಕರೆಕ್ಟ್ ಯಾವುದು ಅಂದರೆ ಇದು ಆಯಿತು, ಇದು ಆಯಿತು. ಇನ್ನು ಉಳಿಯೋದು ಒಂದೇದು ಕರೆಕ್ಟಾಗಿ ತಪ್ಪ ನೋಡಿ ಫಸ್ಟ್. ಫಾಹಿಯಾನ್ ಯಾರ ಕಾಲದಲ್ಲಿ ಬಂದಿದ್ದ ಅಂತ ಈಗಷ್ಟೇ ಪ್ರೀವಿಯಸ್ ಕ್ಲಾಸ್ ನೋಡಿದ್ದೀವಿ. ಇಲ್ಲಿ ಬಂದ ಫಾಹಿಯಾನು ಇಲ್ಲಿದ್ದ ನೋಡಿ. 5ನೇ ಶತಮಾನ ವಿಕ್ರಮಾದಿತ್ಯ ಗುಪ್ತರ ಕಾಲದಲ್ಲಿ ಬಂದವನು. ಈತ ಯಾರ ಕಾಲಕ್ಕೆ ಬರ್ತಾನೆ? ಗುಪ್ತರ ಕಾಲದವನು. ಇಲ್ಲಿ ಹೇಳ್ತಿರೋದು ಯಾವುದು? ಕನಿಷ್ಕನ ಕಾಲ ಅಂತ ಹೇಳ್ತಿದ್ದಾರೆ. ಮ್ಯಾಚ್ ಆಗುತ್ತಾ? ಇದು ಕೂಡ ತಪ್ಪು. ಹಾಗಾಗಿ ನೈದರ್ 1 nor 2 ಇದು ಕರೆಕ್ಟ್ ಉತ್ತರ. ನೋಡಿ, ನಾವು ಇಲ್ಲಿವರೆಗೂ ಕರೆಕ್ಟಾಗಿ ಓದ್ತೀವಿ. ಚೈನೀಸ್ ಪಿಲ್ಗ್ರಿಮು ಯುಯತ್ ಸಾಂಗ್ ಆಸ್ಥಾನಕ್ಕೆ ಭೇಟಿಯಾದ ಅಂತ. ಬಟ್ ಈ ಒಂದು ಪಾಯಿಂಟ್ನ ನಾವು ಗಮನ ಹರಿಸಲಿಲ್ಲ ಅಂದರೆ ಈ ಕ್ವಶನ್ನು ತಪ್ಪಾಗೋ ಪಾಸಿಬಿಲಿಟಿ ಇದೆ. ಹಾಗಾಗಿ ಎಕ್ಸಾಮಲ್ಲಿ ಈಗ ಓದ್ತೀವಿ, ಟೈಮ್ ಇದೆ ನಮಗೆ ಎಕ್ಸಾಮಲ್ಲಿ. ಹಾಗಾಗಿ ಇಂಥ ಸೂಕ್ಷ್ಮ ವಿಚಾರಗಳನ್ನ ನಾವು PYQ ಅನಾಲಿಸಿಸು ಅಥವಾ ಮಾರ್ಕ್ ಟೆಸ್ಟ್ ಬರೆಯುವಾಗಲೇ ಇವನ್ನ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದಾಗ ಈ ಒಂದು ರೂಢಿನೇ ನಮಗೆ ಎಕ್ಸಾಮಲ್ಲಿ ಇಂಥ ಕ್ವಶನ್ಗಳಿಂದ ನಮ್ಮನ್ನು ಸೇವ್ ಮಾಡುತ್ತೆ. ಇದು ಪಾಯಿಂಟು. ನೆಕ್ಸ್ಟು, ಚೈನೀಸ್ ಟ್ರಾವೆಲರ್ ಯುವಾನ್ ಚಾಂಗ್. ನೋಡಿ, US ಸಾಂಗ್ನ ಮತ್ತೊಂದು ಹೆಸರೇನು? ಈ ಕ್ವಶನಿಂದ ನಮಗೊಂದು ಗೊತ್ತಾಯಿತು. ಯುವಾನ್ ಚಾಂಗ್ ಅಂತೆ, ನೆನ್ಪಿಟ್ಕೊಳ್ಳಿ. ಹೂ ವಿಸಿಟೆಡ್ ಇಂಡಿಯಾ, ರೆಕಾರ್ಡೆಡ್ ಜನರಲ್ ಕಂಡೀಷನ್ಸ್ ಆ್ಯಂಡ್ ದಿ ಕಲ್ಚರ್ ಆಫ್ ಇಂಡಿಯಾ ಅಟ್ ದ ಟೈಮ್. ಇನ್ ದಿಸ್ ಕಂಟೆಕ್ಸ್ಟ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಏನು ಹೇಳ್ತಿದ್ದಾರೆ? ಚೈನಾದ ಪ್ರವಾಸಿಗ US ಸಾಂಗ್ ಭಾರತಕ್ಕೆ ಭೇಟಿ ನೀಡಿದ್ದ. ಭೇಟಿ ನೀಡಿದಾಗ ಒಂದು ಕೃತಿ ಅದು ಸಿಯುಕಿ ಕೃತಿಯಲ್ಲಿ ಅವನು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಭಾರತದ ಸ್ಥಿತಿಗತಿಗಳನ್ನ ನನ್ನ ಬುಕ್ಕಲ್ಲಿ ಬರಿತಾ ಹೋಗ್ತಾನೆ. ಹೇಗಿತ್ತು, ಸಾಮಾಜಿಕವಾಗಿ ಹೇಗಿತ್ತು, ರಾಜಕೀಯವಾಗಿ ಹೇಗಿತ್ತು, ಇವೆಲ್ಲ ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ತಾನೆ. ಅದ್ರ ಕುರಿತಂತೆ ಕ್ವಶನ್ ಇದು. ಈ ಸ್ಥಿತಿಗತಿಗಳನ್ನ ಬರೆದ್ನಲ್ಲ, ಅದರಲ್ಲಿ ಕರೆಕ್ಟ್ ಯಾವುದು ಈ ಕೆಳಕಂಡವದಲ್ಲಿ ಅಂತ ಕ್ವಶನ್ನು. ನೋಡ್ತಾ ಹೋಗೋಣ. ಏನು ಹೇಳಿದ್ದಾನೆ? ದಿ ರೋಡ್ಸ್ ಆ್ಯಂಡ್ ದಿ ರಿವರ್ ರೂಟ್ಸ್ ಆರ್ ಕಂಪ್ಲೀಟ್ಲಿ ಇಮ್ಯೂನ್ ಫ್ರಮ್ ರಾಬ್ರಿ. ರಸ್ತೆಗಳು ಮತ್ತು ಈ ಜಲಮಾರ್ಗಗಳು ಕಂಪ್ಲೀಟ್ಲಿ ಇಮ್ಯೂನ್ ಅಂದರೆ ದಾಳಿ ಆಗ್ತಿರಲಿಲ್ಲ, ದಾಳಿಕೋರರಿಂದ ಸುರಕ್ಷಿತವಾಗಿದ್ವು ಅಂತ ಫಸ್ಟ್ ಪಾಯಿಂಟು. 2ನೇದು, ಆ್ಯಸ್ ರಿಗಾರ್ಡ್ಸ್ ಪನಿಷ್ಮೆಂಟ್ ಫಾರ್ ದಿಸ್ ಅಫೆನ್ಸ್, ಆರ್ಡಿಯಲ್ಸ್ ಬೈ ಫೈರ್, ವಾಟರ್ ಆ್ಯಂಡ್ ಪಾಯ್ಸನ್ಸ್ ಫಾರ್ ದಿ ಇನ್ಸ್ಟ್ರೂಮೆಂಟ್ ಫಾರ್ ಡಿಟರ್ಮೈನಿಂಗ್ ದಿ ಇನ್ನೋಸೆನ್ಸ್ ಆ್ಯಂಡ್ ಗಿಲ್ಟ್ ಆಫ್ ಪರ್ಸನ್. ತಪ್ಪು ಮಾಡಿದವ್ರಿಗೆ ಏನು ಮಾಡ್ತಿದ್ದ? ಈ ಬೆಂಕಿಗೆ ತಳ್ಳೋದು, ನೀರು ಮತ್ತು ವಿಷ ಕುಡಿಯೋದು, ಈ ಥರದವನ್ನ ಪನಿಷ್ಮೆಂಟಾಗಿ ಕೊಡ್ತಿದ್ರು ಆಗಿನ ಕಾಲದಲ್ಲಿ ಅಂತ ನೋಟ್ ಮಾಡಿದ್ದಾನೆ. ಇದು ಕರೆಕ್ಟಾ? ನೋಡೋಣ. ದಿ ಟ್ರೇಡ್ಸ್ಮೆನ್ ಹ್ಯಾಡ್ ಟು ಪೇ ಡ್ಯೂಟೀಸ್ ಅಟ್ ಫೆರೀಸ್ ಆ್ಯಂಡ್ ಬ್ಯಾರಿಯರ್ ಸ್ಟೇಷನ್. ಎಸ್, ಜಲಮಾರ್ಗ, ವಾಯುಮಾರ್ಗ, ವ್ಯಾಪಾರಕ್ಕೆ ಹೋಗ್ತಂಥ ಸಂದರ್ಭದಲ್ಲಿ ಈಗಿನ ಕಾಲದಲ್ಲಿ ನೋಡ್ತೀವಲ್ಲ, ಈ ಬೀದಿ ಬದಿ ವ್ಯಾಪಾರಿಗಳು ಸುಂಕ ಅಂತ ಕಟ್ತಾರೆ.
ಬೀದಿ ಬದಿ ವ್ಯಾಪಾರಿಗಳು ಪ್ರತಿದಿನ ವ್ಯಾಪಾರ ಮಾಡೋದಕ್ಕೆ ಏನು ಮಾಡ್ತಾರೆ, ಸುಂಕ ಅಂತ ಕಟ್ತಾರೆ. ಅಷ್ಟೇ ಅಲ್ಲ, ಇನ್ನೂ ದೊಡ್ಡ ಹಂತದಲ್ಲಿ ಹೋದರೆ ಈಗಲೂ ಕೂಡ ಹಲವಾರು ವ್ಯಾಪಾರ ಮಾರ್ಗಗಳು ಇವೆಲ್ಲ ದಾಟುವಾಗ ಒಂದಷ್ಟು ಫೀಸ್ ಅಂತ ಕಟ್ಟಬೇಕು. ಆಗಿನ ಕಾಲದಲ್ಲೂ ಇದು ಕೂಡ ಇತ್ತು, ಇದು ಕೂಡ ಇತ್ತು. ಇದು ತಪ್ಪು. ಯಾಕೆ ತಪ್ಪು? ಕಂಪ್ಲೀಟ್ಲಿ ಇಮ್ಯೂನ್ ಫ್ರಮ್ ರಾಬ್ರಿ ಅಲ್ಲ, ಭಾಳಷ್ಟು ರಾಬ್ರಿಗಳಾಗ್ತಾಯಿದ್ದು, ಸುರಕ್ಷಿತ ಆಗಿರಲಿಲ್ಲ. ಇದು ಪಾಯಿಂಟ್ ಇಲ್ಲಿ ನಾವಿಲ್ಲಿ ಹೈಲೈಟ್ ಮಾಡಬೇಕಾಗಿರೋದೇನು, ಫರ್ ಕಂಪ್ಲೀಟ್ಲಿ ಇಮ್ಯೂನ್ ಅನ್ನೋದಲ್ಲ, ನಾಟ್ ಅಂತ ಸೇರಿಸ್ಕೊಳ್ಳಿ. ಅಂದರೆ ಸುರಕ್ಷಿತವಾಗಿರಲಿಲ್ಲ ಅಂದರೆ ಭಾಳಷ್ಟು ದರೋಡೆಗಳು ನಡೀತಾ ಇದ್ವು ಅನ್ನೋದೊಂದು. ಈ 3 ಪಾಯಿಂಟ್ಸು ಇವತ್ತು ಸಾಂಗ್ ತನ್ನ ಬುಕ್ಕಲ್ಲಿ ಭಾರತದ ಸ್ಥಿತಿಗತಿಗಳ ಕುರಿತಾಗಿ ನೋಟ್ ಮಾಡಿದ್ದಾನೆ. ಮುಂದಿನ ದಿನದಲ್ಲಿ ಕ್ವಶನ್ ಆಗ್ಬೋದು, ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಇನ್ನೊಂದ್ಸಲ ನೀಟಾಗಿ ಓದಿ ಕ್ಲಿಯರಾಗಿ ಅರ್ಥ ಆಗ್ತದೆ. ಎಸ್, 12ನೇ ಕ್ವಶನು. ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿ ಕುರಿತಾಗಿ ಬಂದಿದೆ. ಹೌದಾ? ಕರ್ನಾಟಕದ ಇದು ಭಾಳಷ್ಟು ಸಲ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ, ಕ್ವಶನ್ ಆಗಿದೆ ಇದು ಕೂಡ. ಕೆಳಗಿನವುಗಳನ್ನು ಪರಿಗಣಿಸಿ. 4 ಇವೆಂಟ್ ಕೊಟ್ಟಿದ್ದಾರೆ: ಮೈಸೂರು ಚಲೋ ಚಳುವಳಿ, ವಿದುರಾಶ್ವತ್ಥ ಚಳುವಳಿ, ಈಸೂರು ದುರಂತ, ಶಿವಪುರ ಧ್ವಜ ಸತ್ಯಾಗ್ರಹ. ಹೌದಾ? ಏನು ಕೇಳಿದ್ದಾರೆ? ಸರಿಯಾದ ಕಾಲಾನುಕ್ರಮಣಿಕೆ ಅಂದರೆ ಕ್ರಾನಾಲಜಿ ಕೇಳಿದ್ದಾನೆ. ಅಂದಮೇಲೆ ಯಾವ್ಯಾವ ವರ್ಷ ನಡೀತು ಅಂತ ಗೊತ್ತಿರಬೇಕು ನಮಗೆ. ನನಗೊಂದು ಗೊತ್ತು, ಮೈಸೂರು ಚಲೋ ನಡೀತಿತ್ತು 1900 ಸ್ವತಂತ್ರ ಆದ ನಂತರ. ಏನು ಮಾಡ್ತಾರೆ, ಮೈಸೂರು ಒಡೆಯರು ಜವಾಬ್ದಾರಿಯುತ ಸರ್ಕಾರವನ್ನು ಸ್ಥಾಪಿಸಲಿಕ್ಕೆ ಹಿಂದೇಟಾಕ್ದಾಗ ಅಲ್ಲಿ ನಡೀತಕ್ಕಂಥ ಚಳುವಳಿ ಇದು. ಹೌದಾ? ಒಂದು ಪಾಯಿಂಟು. ನೆಕ್ಸ್ಟು ಈಸೂರು ದುರಂತ. ಹೆಸರು ಕೊಟ್ಟರು ಈಸೂರು ಬಿಡವು ಯಾವಾಗ? ಕ್ವಿಟ್ ಇಂಡಿಯಾ ಚಳುವಳಿ ಟೈಮಲ್ಲಿ ನಡೀತಕ್ಕಂಥದ್ದು 1942. ಎಲ್ಲಿ ಬರುತ್ತೆ ಈಸೂರು? ಶಿಕಾರಿಪುರ, ಶಿವಮೊಗ್ಗ. ಅದು ಮುಂದೆ ನೋಡೋಣ, ಶಿಕಾರಿಪುರದಲ್ಲಿ ನಡೀತದೆ. ನೆಕ್ಸ್ಟು ವಿದುರಾಶ್ವತ್ಥ. ಇವೆರಡು ಇದ್ದುಕೊಂಡು ನಾವು ಆನ್ಸರ್ ಮಾಡ್ಬೋದಾ? ಫಸ್ಟು ಸಿ ಬರಬೇಕು, ಆಮೇಲೆ ಎ ಹೋಗಬೇಕು. ಟಿ ಆದಮೇಲೆ ಎ, ಓಕೆ. ಟಿ ಆದಮೇಲೆ ಎ, ಓಕೆ. ಟಿ ಆದಮೇಲೆ ಎ, ಓಕೆ. ಒಂದಷ್ಟೇ ತೆಗಿಬೋದು ಈ ಪಾಯಿಂಟ್ ಇಟ್ಕೊಂಡು. ಈಗ ವಿದುರಾಶ್ವತ್ಥ, ಶಿವಪುರ ಯಾವ್ದು ಫಸ್ಟ್ ಆಗೋದು? ವಿದುರಾಶ್ವತ್ಥ ಏನಿದು? ಗೋಲಿಬಾರು. ಪೊಲೀಸರ ದಾಳಿ ಅನ್ಬೋದು. ಆ್ಯಕ್ಚುಲಿ ಇದಾದ ನಂತರ ಇದಾಗ್ತದೆ. ಶಿವಪುರದಲ್ಲೇನು ಧ್ವಜ ಸತ್ಯಾಗ್ರಹ, ಬಾವುಟವನ್ನು ಆರಿಸ್ತಾರೆ. ನಂತರ ಇಲ್ಲಿ ಪೊಲೀಸರು ಗೋಲಿಬಾರನ್ನು ಜನಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಅಂದಮೇಲೆ ಡಿ ಆದಮೇಲೆ ಬಿ ಆಗಬೇಕು. ಡಿ ಆದಮೇಲೆ ಬಿ. ನೋಡಿ, ಈಗ 2 ಉಳ್ಕೊಂಡು, 2 ಮತ್ತು 3. ಆ್ಯಕ್ಚುಲಿ ಉತ್ತರ ಇದು. ಯಾಕೆ? ಫಸ್ಟು ಡಿ ಬರುತ್ತೆ. ಶಿಕಾರಿಪುರ ಧ್ವಜ ಸತ್ಯಾಗ್ರಹ ಯಾವಾಗ ಆಗೋದು? 1938. ಹೌದಾ? ನೆಕ್ಸ್ಟು ಇದಾದ ನಂತರ ಇಮ್ಮಿಡಿಯೇಟಾಗಿ ವಿದುರಾಶ್ವತ್ಥ ದುರಂತ ಆಗ್ತದೆ. ಅದು ಕೂಡ ಅದೇ ಟೈಮೇ, 1938. ಶಿವಪುರ ಎಲ್ಲಿ ಬರುತ್ತೆ? ಮಂಡ್ಯ, ಮದ್ದೂರು. ಶಿವಪುರ. ಇದು ವಿದುರಾಶ್ವತ್ಥ ಗೌರಿಬಿದನೂರು, ಚಿಕ್ಕಬಳ್ಳಾಪುರ. ಇದೊಂದು ಈವೆಂಟ್ ನೆನ್ಪಿಟ್ಕೊಂಬಿಡಿ. ಧ್ವಜ ಸತ್ಯಾಗ್ರಹ ಈವೆಂಟ್ ಆರ್ಗನೈಸ್ ಮಾಡ್ತಾರೆ. ಸೊ ಯಾಕೆ ಆರ್ಗನೈಸ್ ಮಾಡಿದ್ರಿ ಅಂತ ಬ್ರಿಟಿಷರು ಬಂದು ಇಲ್ಲಿ ಗೋಲಿಬಾರ್ ಮಾಡ್ತಾರೆ. ಹೌದಾ? DB, TA. ಕ್ಲಿಯರಾ? ಮೈಸೂರು ದುರಂತ ಆದ ನಂತರ ಮೈಸೂರು ಚಳುವಳಿ. ಇದಿದೆ, ಏನಂತ ಟಫ್ ಇಲ್ಲ. ಇದೊಂದು ಈವೆಂಟ್ ನಿಮ್ಗೆ ಇದೊಂದು ಪಾಯಿಂಟ್ ನೆನಪಿದ್ರೆ ನಾವು ಆನ್ಸರ್ ಮಾಡ್ಬೋದು ಇಲ್ಲಿ. ಇವೆರಡು ಈಸಿಯಾಗಿ ಗೊತ್ತಾಗ್ತದೆ. ಬಟ್ ಇವೆರಡು ಕ್ರಾನಾಲಜಿ ನಮಗೆ ಒಂದು ಈವೆಂಟ್ ಗೊತ್ತಿದ್ರೆ ನಾವು ಆನ್ಸರ್ ಮಾಡ್ಬೋದು. ಸೊ ಹಂಗಾದ್ರೆ 12ಕ್ಕೆ ಓಕೆ. ಇದು ರಿಲೇಟೆಡ್ PYQ. ದಿವಾನ್ ಆಫ್ ದಿ ಸ್ಟೇಟ್ ಆಫ್ ಮೈಸೂರು ಡ್ಯೂರಿಂಗ್ ಮೈಸೂರು ಚಲೋ ಚಳುವಳಿ. ಏನು ಹೇಳಿದ್ದಾರೆ? ಮೈಸೂರು ಚಲೋ ಚಳುವಳಿಯ ಸಂದರ್ಭದಲ್ಲಿ ಮೈಸೂರಿನ ದಿವಾನ್ರು ಯಾರಾಗಿದ್ದರು? ಮಿರ್ಜಾ ಇಸ್ಮಾಯಿಲ, ಕಾಂತರಾಜ ಅರಸ, ಆರ್ಕಾಟ್ ರಾಮಸ್ವಾಮಿ ಮೂದಲಿಯಾರ, ಆಲ್ಬಿಯನ್ ಬ್ಯಾನರ್ಜಿನ? ನಮ್ಮೆಲ್ಲರಿಗೂ ಗೊತ್ತು, ಆರ್ಕಾಟ್ ರಾಮಸ್ವಾಮಿ ಮೂದಲಿಯಾರ್. ಆರ್ಕಾಟ್ ಬೈಕಾಟ್, ತಂಬುಕಟ್ಟಿ, ಚಟ್ಟಾಕಟ್ಟಿ, ಇವೆಲ್ಲ ಸ್ಟೇಟ್ಮೆಂಟ್ಗಳು ಇದೇ ಟೈಮ್ನಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಈ ಥರದವೇ ನೆನಪುಳಿಯೋದು ನಮಗೆ. ಕ್ಲಿಯರಾ? ಮೈಸೂರು ಚಳುವಳಿ. ಸೊ ಚಲೋ ಮೂಮೆಂಟ್ ಬಂದ ಆರ್ಕಾಟ್ ರಾಮಸ್ವಾಮಿ ಮೂದಲಿಯಾರ್. ನೆಕ್ಸ್ಟು ಫಸ್ಟ್ ವಿಲೇಜ್ ಟು ಬಿ ಡಿಕ್ಲೇರ್ಡ್ ಇಂಡಿಪೆಂಡೆಂಟ್ ಇನ್ ಕರ್ನಾಟಕ ಡ್ಯೂರಿಂಗ್ ಫ್ರೀಡಮ್ ಮೂಮೆಂಟ್. ಕರ್ನಾಟಕದ ಫಸ್ಟ್ ವಿಲೇಜ್, ಮೊದಲ ಹಳ್ಳಿ ಅಂತ ಹೇಳ್ತಾರೆ. ಏನು ಸ್ವತಂತ್ರ ಘೋಷಿಸ್ಕೊಂತು ಯಾವ ಟೈಮಲ್ಲಿ? ಫ್ರೀಡಮ್ ಮೂಮೆಂಟ್. ಕ್ವಶನ್ ಇದೆ, ಈಗಷ್ಟೇ ನೋಡಿದ್ದೀವಿ.
ಹೆಸರು ಕೊಟ್ಟರು ಈಸೂರು ಬಿಡವು. ಈಸೂರು, ಇದಕ್ಕೆ ಕನ್ಫ್ಯೂಸ್ ಆಗಬೇಡಿ, ಶಿವಪುರ ಅಲ್ಲ ಈಸೂರು. ಒಂದು ಪಾಯಿಂಟ್ ಆ್ಯಡ್ ಮಾಡಿದ್ದೀನಿ. ಹೆಸರು ಕೊಟ್ಟರು ಈಸೂರು ಬಿಡವು. ಇಲ್ಲೊಂದು ನನಗೊಂದು ಪಾಯಿಂಟ್ ಇಲ್ಲಿ ನೆನಪಂತು, ಫಸ್ಟ್ ವಿಲೇಜ್ ಟು ಬಿ ಡಿಕ್ಲೇರ್ಡ್ ಇಂಡಿಪೆಂಡೆಂಟ್ ಡ್ಯೂರಿಂಗ್ ದಿ ಫ್ರೀಡಮ್ ಸ್ಟ್ರಗಲ್ ಅಂದಾಗ ಈ ಒಂದು ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ, ಪ್ಯಾರಲಲ್ ಗೌರ್ಮೆಂಟ್ ಅಂತ. ನಿಮ್ಮ DSRT ಬುಕ್ಸಲ್ಲೇ ಇದೆ. ಈ ಪಾಯಿಂಟ್ ಹೇಳುವಾಗ ಇದಕ್ಕೂ ಮುಂಚೆ ಈ ಸ್ಟೇಟ್ಮೆಂಟ್ನ ಆ್ಯಡ್ ಮಾಡಿದ್ದಾರೆ. ನೀವು ಒಂದ್ಸಲಿ ನೋಡ್ಕೊಳ್ಳಿ, ಯಾರು ನೋಡಿಲ್ಲ ಅವ್ರಿಗೆ ಈ ಪಾಯಿಂಟು. ಎಲ್ಲಿ ಈ ಏನು ಪ್ಯಾರಲಲ್ ಗೌರ್ಮೆಂಟು ಎಲ್ಲಿ? ಉತ್ತರ ಪ್ರದೇಶದ ಬಲ್ಲಿಯಾ ಇಲ್ಲಿ ಪ್ಯಾರಲಲ್ ಗೌರ್ಮೆಂಟ್ ಸ್ಥಾಪನೆ ಆಗ್ತದೆ. ನೆಕ್ಸ್ಟ್ ಬೆಂಗಾಳ ತುಮ್ಲುಕ್, ಇಲ್ಲಿ ತುಮ್ಲುಕ್. ನೆಕ್ಸ್ಟ್ ಮುಂಬೈನ ಸತಾರ. ಈ ಮೂರು ಸ್ಥಳಗಳಲ್ಲಿ ಪ್ಯಾರಲಲ್ ಗೌರ್ಮೆಂಟ್ ರಚನೆ ಆಗ್ತದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಅದೇ ಸಂದರ್ಭದಲ್ಲಿ ಕರ್ನಾಟಕದ ಈಸೂರನ್ನು ಮೊದಲಾಗಿ ಸ್ವತಂತ್ರವಾಗಿ ಅಂತ ಘೋಷಣೆಗೊಂಡ ಮೊದಲ ಹಳ್ಳಿ ಅಂತ ಕೂಡ ಹೇಳ್ತಾರೆ. ಈ ಪಾಯಿಂಟ್ ಹೇಳಲಿಕ್ಕೆ ನಾನಿಲ್ಲಿ ಈ ಕ್ವಶನ್ ತೊಗೊಂಡಿದ್ದೆ. ಕ್ಲಿಯರಾ? ಸೊ ಓಕೆ, ಇದು ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಇಲ್ಲಿವರೆಗೂ ಕ್ಲಿಯರ್ ಆಯಿತಾ? ಸೊ ಯಾವುದೇ ಕ್ವಶನ್ಸು ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, 5 ಕ್ವಶನ್ ನೋಡಿದ್ದೀವಿ. ಸೊ ಡೀಟೇಲ್ ಆಗಿ ಕ್ವಶನ್ನು ಕ್ಲಿಯರ್ ಆಗಿದೆ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ತಪ್ಪಿದರೆ ತಿದ್ಕೊಳ್ಳೋಣ. ಸೊ ಇನ್ನು ಮುಂದಿಂದು ನೆಕ್ಸ್ಟ್ ಕ್ಲಾಸಲ್ಲಿ ಸೊ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.